ನಮಸ್ಕಾರಗಳು. ಹೊಟ್ಟೆ ಹಸಿವಿನ ಈ ಒತ್ತಡದಲ್ಲೂ ನೀವು ಕೂತಿದ್ದೀರಿ, ಹೀಗಾಗಿ ನಿಮಗೆ ಮತ್ತೊಮ್ಮೆ ಶರಣು. ನಾನು ರೈತ ಚಳುವಳಿ ಮತ್ತು ಕಾರ್ಮಿಕ ಚಳುವಳಿ ಇತಿಹಾಸವನ್ನು ಕುರಿತು ಮಾತಾಡ್ತಿಲ್ಲ, ಯಾಕಂದ್ರೆ ಬರೀ ಇನ್ಫಾರ್ಮೇಟಿವ್ ಆಗಿರೋದ್ರಿಂದ ಅದು ಎಲ್ಲಿ ಯಾರು ಬೇಕಾದರೂ ಓದ್ಕೋಬೋದು. ಹಾಗಾಗಿ ಧರ್ಮ ರಾಜಕಾರಣವನ್ನು ಕುರಿತಂತೆ ಮಾತಾಡಬೇಕು ಅಂತ ಅನಿಸಿದ್ರೆ, ಒಂದು ಧರ್ಮವನ್ನು ನ್ಯಾಯಬದ್ಧವಾಗಿ ಚಳುವಳಿಯಲ್ಲಿ ತೊಡಗಿಸಿರುವಂಥವು ಒಂದು 3-4 ನನಗೆ ಸಿಗ್ಬೋದು ಅಂತದ್ದು. ಒಂದು ಬುದ್ಧ, ಇನ್ನೊಂದು ಬಸವಣ್ಣ, ಇನ್ನೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರು, ಇನ್ನೊಂದು ಸಿಖ್ ಧರ್ಮ ಅಂತ. ಸೊ ಇದು ಒಂದು ಬುದ್ಧ ಧರ್ಮವನ್ನು, ಪ್ರೇಮವನ್ನು ಹಂಚಲಿಕ್ಕೆ, ಕರುಣೆಯನ್ನು ಹಂಚಲಿಕ್ಕೆ, ಪ್ರೀತಿಯನ್ನು ಹಂಚಲಿಕ್ಕೆ ಜನರನ್ನು ಒಟ್ಟುಗೂಡಿಸ್ತಾ ಇದ್ದ. ಅಧರ್ಮಕಾರಿಯಾಗಿರುವಂಥ ಕೆಲಸಗಳಿಗೆ ಮಾತ್ರ ಧರ್ಮವನ್ನು ಎಂದೂ ಬಳಸಿಲ್ಲ. ಅವನು ಧರ್ಮ ಅಂತಲೂ ಬಳಸಿಲ್ಲ. ಈಗಾಗಲೇ ಸೋಮಶೇಖರ್ ಹೇಳೋದು ಧಮ್ಮ ಅಂತ. ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವ, ಎಲ್ಲರಿಗೂ ಒಳಿತನ ಬಯಸುವ, ಎಲ್ಲರಿಗೂ ಪ್ರೇಮವನ್ನು ಬಯಸುವ, ಎಲ್ಲರ ದುಃಖವನ್ನು ನಿವಾರಿಸುವಂತಹ ಸಮಸಮಾಜದ ಕನಸು ಕಂಡಂತಹ ಬುದ್ಧ ಧರ್ಮವನ್ನು, ಧಮ್ಮವನ್ನು ಆ ದಿಕ್ಕಿನಲ್ಲಿ ಬಳಸ್ತಾ ಸಂಘಟನೆಯನ್ನು ಮಾಡಿ, ಚಳುವಳಿಯನ್ನು ಮಾಡಿ, ಜನರಿಗೆ ಅರಿವನ್ನು ಉಂಟು ಮಾಡಿ, ಮೇಲು ಕೀಳು ಇದನ್ನು ತೊಡೆದಾಕಿ ಎಲ್ಲರೂ ಕೂಡ ಒಂದೇ ಎನ್ನುವಂಥ ಏಕತ್ವದಲ್ಲಿ ತನ್ನ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಬುದ್ಧ ಧಮ್ಮವನ್ನು ಬಳಸ್ತ. ಆ ನಂತರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೇ ಬುದ್ಧ ಧಮ್ಮವನ್ನು ತನ್ನ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಕಡೆಯಲ್ಲಿ ಅವರು ಸ್ವೀಕಾರ ಮಾಡಿದ್ರು. ಅವರು ಕೂಡ ಬಾಬಾ ಸಾಹೇಬರಿಗೇನು ಧರ್ಮ ಅನ್ನುವಂಥದ್ದೇನು ಅನಿವಾರ್ಯ ಆಗಿರಲಿಲ್ಲ. ಅವ್ರು ಹೇಳ್ತಾರೆ, ನನಗೆ ಧರ್ಮ ಅನ್ನೋದು ಅನಿವಾರ್ಯ ಅಲ್ಲ, ಆದರೆ ನನ್ನ ಸಮುದಾಯಕ್ಕೆ ನಾನೊಂದು ದಿಕ್ಕನ್ನು ಕೊಡಬೇಕು ಅವರ ಕಡೆಯರಾಗಿ ಎಂದು. ಹಾಗಾಗಿ ನಾನು ಬೌದ್ಧ ಧರ್ಮಕ್ಕೆ ನಾನು ಮರಳ್ತಾ ಇದ್ದೀನಿ, ನನ್ನ ಧರ್ಮಕ್ಕೆ ನಾನು ಮರಳ್ತಾ ಇದ್ದೀನಿ. ಆ ಮೂಲಕ ಬಾಬಾ ಸಾಹೇಬರು ಇಡೀ ತನ್ನ ಸಮುದಾಯವನ್ನು ಒಟ್ಟುಗೂಡಿಸೋಕ್ಕೆ ಅವರು ಪ್ರಯತ್ನ ಪಟ್ಟರು ಮತ್ತು ಅದರ ಸಫಲರು ಕೂಡ ಆದರು ಅಂತ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಇಡೀ ಚಳುವಳಿಯನ್ನು ಬುದ್ಧನ ಕರುಣೆಯ ಮಾರ್ಗದಲ್ಲಿ, ಬುದ್ಧನ ದಯೆಯ ಮಾರ್ಗದಲ್ಲಿ ಬಾಬಾ ಸಾಹೇಬರು ನಡೆಸಿದ್ರು. ಯಾಕಂದ್ರೆ ಅವರು ನಡೆಸಿದಂಥ ಅನೇಕ ಚಳುವಳಿಗಳು ಕಾಲಾರಾಮ್ ದೇವಸ್ಥಾನದಾಗಿರ್ಬೋದು ಅಥವಾ ಚೌಡಾರ್ಕೆರೆಯ ಸಂದರ್ಭ ಆಗಿರ್ಬೋದು, ಅವ್ರು ಏನಾದರೂ ಒಂದು ಮನಸ್ಸು ಮಾಡಿದರೆ ರಕ್ತಪಾತ ಹರಿತಿತ್ತು. ಆದರೆ ಬಾಬಾ ಸಾಹೇಬರು ಎಂದೂ ಕೂಡ ಅವರು ಅಹಿಂಸೆಯನ್ನು ಬಿಟ್ಟು ಹೊರಡಲಿಲ್ಲ. ಅಂದರೆ ಬಾಬಾ ಸಾಹೇಬರು ನಾನ್ ವೈಲೆನ್ಸನ್ನು ಅವರು ಎಲ್ಲಿಂದ ಪಿಕ್ ಮಾಡಿದ್ರು ಅಂದ್ರೆ ಬುದ್ಧನಿಂದ ಅವರು ನಾನ್ ವೈಲೆನ್ಸನ್ನು ಪಿಕ್ ಮಾಡಿದ್ದಾರೆ. ಸೊ ಇನ್ನೊಂದು ಬಸವಣ್ಣ ಕೂಡ, ಬಸವಣ್ಣನ ಒಂದೇ ಒಂದು ವಾಕ್ಯ ಇದೆ, ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತ. ಈ ವಾಕ್ಯ ಹಲೋ,
ಬಸವಣ್ಣ ಕೂಡ ಧರ್ಮವನ್ನು ತನ್ನ ಚಳುವಳಿಗೆ ಬಳಸಿದ್ರು. ಅವರ ಒಂದು ಲೈನು, ದಯವಿಲ್ಲದ ಧರ್ಮವಾದಾವುದಯ್ಯ ಅಂತ ಕ್ವಶನ್ ಮಾರ್ಕ್. ಯಾವ ಧರ್ಮ ದಯ ಇಲ್ವೋ, ಕರುಣೆ ಇಲ್ವೋ, ಮೈತ್ರಿ ಇಲ್ವೋ, ಅದು ಯಾವ ಸೀಮೆ ಧರ್ಮ ಅಂತ. ಅಂದರೆ ಇವತ್ತು ಯಾವ ಧರ್ಮ ಹಿಂಸೆಯನ್ನು ಹುಟ್ಟಾಕ್ತಾ ಇದ್ದಾವೋ, ಅಸಮಾನತೆಯನ್ನು ಹುಟ್ಟಾಕ್ತಾ ಇದ್ದಾವೋ, ಮೇಲುಕೀಳುಗಳನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾವೋ, ಅವು ಯಾವ ಧರ್ಮ ಅಲ್ಲ ಅಂತ. ಆದರೆ ಇವತ್ತು ಬಸವಣ್ಣ ಸ್ಥಾಪಿಸಿದಂಥ ಲಿಂಗಾಯತ ಧರ್ಮದ ಅನುಯಾಯಿಗಳು, ಆ ಸಮುದಾಯ ಏನಾಗಿದೆ ಅನ್ನೋದು ಅದು ಬೇರೆ ಪ್ರಶ್ನೆ. ಯಾಕಂದರೆ ಬಸವಣ್ಣನನ್ನು ಒಪ್ಪಿಕೊಂಡಂಥ ಇಡೀ ಸಮುದಾಯ ಇವತ್ತು ಕಮ್ಯುನಲ್ ಆಗಿದೆ. ಇವತ್ತು ರಾಜಕಾರಣವನ್ನು ಕುರಿತು ಮಾತಾಡಬೇಕಾದ್ರೆ, ಕರ್ನಾಟಕ ರಾಜಕಾರಣ ಇಷ್ಟೊಂದು ಕಲುಷಿತಗೊಳ್ಳಬೇಕಾದ್ರೆ ಭಾಳ ದೊಡ್ಡ ರೋಲ್ ಲಿಂಗಾಯತ ಸಮುದಾಯದಿದೆ. ಬಸವಣ್ಣ ಎಷ್ಟರ ಮಟ್ಟಿಗೆ ಇಡೀ ಅಸಮಾನತೆಯನ್ನು ತೊಡೆದಾಕಬೇಕು, ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದನೆ ಮಾಡಬೇಕು ಅಂತ ಹೇಳಿದ್ನೋ, ಇವನಾರವ ಅಂತ ಹೇಳಿದ್ನೋ, ನಮ್ಮವ ಅಂತ ಕಮ್ಯುನಿಟಿ ಎಷ್ಟರ ಮಟ್ಟಿಗೆ ಅದನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ಭಾಳ ಮುಖ್ಯವಾಗಿ ಇದನ್ನು ಕೇಳ್ಕೋಬೇಕಾಗಿದೆ ಅಂತ. ಅದಕ್ಕೆ ಇವತ್ತು ಈ ರಾಜಕಾರಣ, ಈ ಧರ್ಮ ರಾಜಕಾರಣ ಅನ್ನುವಂಥದ್ದು ಇಡೀ ಕಮ್ಯುನಲ್ ಆಗಿರುವಂಥ ಈ ಸಮುದಾಯವನ್ನು ಇಲ್ಲಿಂದ ಹೆಂಗೆ ಬಚಾವ್ ಮಾಡಬೇಕು. ನನಗನ್ಸೋದು ನಿಜವಾಗಿಯೂ ಕೂಡ ಬಸವಣ್ಣನ ಪ್ರಿನ್ಸಿಪಲ್ಸನ್ನು ಸಮುದಾಯ ಅರ್ಥ ಮಾಡ್ಕೊಂಡಿದ್ರೆ ಈ ಮಟ್ಟಿನ ರಾಜಕಾರಣದಲ್ಲಿ ಇಷ್ಟು ಕಲುಷಿತಗೊಳ್ತಿರ್ಲಿಲ್ಲ ಕರ್ನಾಟಕ ರಾಜಕಾರಣ ಅಂತ. ಆದರೆ ಅದಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಬಸವಣ್ಣನನ್ನು ಅನುಸರಿಸುವುದು ಎಂತಂದರೆ ಬಸವಣ್ಣನ ವಚನಗಳನ್ನು ಉದುರಿಸೋದು ಅನ್ನಂಗಾಗಿದೆ ಅಂತ. ಬಸವಣ್ಣನ ನಾವು ವಿಸ್ತರಿಸೋದು ಅಂತಂದರೆ ಅವರ ಹೆಜ್ಜೆಗುರುತುಗಳನ್ನು ನಾವು ವಿಸ್ತರಿಸಬೇಕು, ಅವರ ಆದರ್ಶಗಳನ್ನು ವಿಸ್ತರಿಸಬೇಕು, ಅವರ ಮೌಲ್ಯಗಳನ್ನು ನಾವು ವಿಸ್ತರಿಸಬೇಕು ಅಂತ. ಆದರೆ ಇವೆಲ್ಲವೂ ಕೂಡ ಸ್ಥಗಿತಗೊಂಡಿರೋದ್ರಿಂದ ಇಡೀ ಸಮುದಾಯ ಕೊಳೆಯುವ ಮಟ್ಟಕ್ಕೆ ಹೋಗಿದೆ ಅಂತ. ಸೊ ಇದು ಒಂದು. ಇನ್ನೊಂದು, ನನಗೆ ಸಿಖ್ ಧರ್ಮ ಕೂಡ ಬಹಳ ಮಾನವೀಯವಾಗಿ ಒಂದು ಕಲೆಕ್ಟಿವ್ ಆಗಿರುವಂತಹ ಒಂದು ಸಮುದಾಯವನ್ನು ಮುನ್ನಡೆಸುವ ರೀತಿಯಲ್ಲಿ ಕೂಡ ಅದು ಅದು ಇಂದಿನಿಂದ ಕೂಡ. ನಾನು ಉದಾಹರಣೆಗೆ ಹೇಳಬೇಕಂದ್ರೆ, ಮೇಡಮ್ ಅವರು ಕೂಡ ಅದು ಹೇಳಿದರು, ಇತ್ತೀಚೆಗೆ ದೆಹಲಿಯಲ್ಲಿ ಕುಳಿತಿರುವಂತಹ ರೈತರನ್ನ ಒಂದು ಧರ್ಮ ಹೆಂಗೆ ಅದು ಒಂದು ಮಾಡುತ್ತೆ ಅಂತ. ವರ್ಷಾನುಗಟ್ಟಲೆ ಕೂತಿ ತಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಕೂತ್ಕೊಳ್ತಾರೆ. 700 ಜನ ಪ್ರಾಣವನ್ನು ಕಳ್ಕೊಂಡ್ರು. ಅದಕ್ಕೆ ಪ್ರಭುತ್ವ ಎಷ್ಟು ನಿರ್ದಯವಾಗಿ ವರ್ತಿಸ್ತು ಅನ್ನುವಂಥದ್ದು ಅದು ಬೇರೆ ಪ್ರಶ್ನೆ. ಯಾಕಂದರೆ ನಾವು ಅಂತಹ ಒಂದು ದುಷ್ಟ ಕಾಲದಲ್ಲಿ ನಾವಿವತ್ತಿದ್ದೀವಿ. ಇನ್ನೊಂದು, ರೈತ ಚಳುವಳಿಯ ಸಂದರ್ಭದಲ್ಲಿ ನಾನು ಮಾತಾಡಬೇಕಾಗಿರುವಂಥದ್ದು ಏನಂತಂದರೆ, ರೈತ ಚಳುವಳಿ ಅನ್ನುವಂಥದ್ದು ಅದಕ್ಕೆ ಈ ರೀತಿಯ ಹೊಲಸು ಧರ್ಮ ಎಂಟರ್ ಆಗಿಲ್ಲ. ಯಾಕೆ ಎಂಟರ್ ಆಗಿಲ್ಲ ಅಂತಂತಂದರೆ, ಆರಂಭದಲ್ಲಿದ್ದಂಥದ್ದು ಎಚ್.ಎಸ್. ರುದ್ರಪ್ಪ, ಎಂ.ಡಿ. ನಂಜನಸ್ವಾಮಿ ಮತ್ತು ಎನ್.ಡಿ. ಸುಂದರೇಶು ಮತ್ತು ಕಡದಾಳ ಶಾಮಣ್ಣ ಇವರಂತಹ ಪ್ರಖರವಾಗಿರುವಂಥ ವೈಚಾರಿಕವಾದಂಥ ಹಿನ್ನೆಲೆಯಲ್ಲಿ ಇದ್ದವರು, ಅಪಾರವಾದ ಓದಿನ ಹಿನ್ನೆಲೆಯಲ್ಲಿ ಇದ್ದವರು ಇದ್ದಿದ್ದರಿಂದ ಈ ರೀತಿಯ ಕೆಟ್ಟ ಧರ್ಮ ರಾಜಕಾರಣ ರೈತ ಚಳುವಳಿಗೆ ಆವತ್ತು ಎಂಟರ್ ಆಗಿಲ್ಲ. ಬಹಳ ಮುಖ್ಯವಾಗಿ ಎಂ.ಡಿ. ಅನ್ನೋರು ಪೆರಿಯಾರ್ವಾದಿಯಾಗಿದ್ದರು. ಪೆರಿಯಾರ್ ಅವರ ಅಷ್ಟೂ ಪುಸ್ತಕಗಳನ್ನು, ಸಣ್ಣ ಪುಸ್ತಕಗಳನ್ನು ಕನ್ನಡಕ್ಕೆ ಎಂ.ಡಿ. ಅನುವಾದ ಮಾಡಿದ್ದಾರೆ. ಅಂತಹ ಪೆರಿಯಾರ್ವಾದಿ ಇರುವಾಗ ಈ ರೀತಿಯ ಕೆಟ್ಟ ಧರ್ಮವು ರಾಜಕಾರಣವು ನುಸುಳಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಇದು ಬಹಳ ಮುಖ್ಯವಾಗಿ. ಆದರೆ ಇವತ್ತು ರೈತ ಸಂಘದ ಕಾರ್ಯಕರ್ತರು ಏನಾಗಿದ್ದಾರೆ, ರೈತ ಸಂಘ ಏನಾಗಿದೆ, ಅದರ ನಾಯಕರು ಏನಾಗಿದ್ದಾರೆ ಅಂದರೆ ಅದು ಬೇರೆ ಪ್ರಶ್ನೆ. ಯಾಕಂದರೆ ಇವತ್ತು ರೈತ ಸಂಘದವರು ಒಂದು ಕ್ಲಾರಿಟಿಯೇ ಇಲ್ಲದೆ ಇರುವಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ನಾನು ರೈತ ಪತ್ರಿಕೆಯನ್ನು ಕಳೆದ 10 ವರ್ಷದಿಂದ ನಡೆಸ್ತಾ ಇದ್ದೀನಿ. ಹಸಿರು ಟವಲ್ ಹಾಕೊಂಡು ಆಫೀಸಿಗೆ ಬರ್ತಾರೆ, ಎಲ್ಲವೂ ಮಾತಾಡ್ತಾರೆ. ಏನಪ್ಪ ಅಂದರೆ ಮೋದಿ ಜೈ ಅಂತಾರೆ, ಇನ್ನೊಂದು ಅಂತಾರೆ. ಜಾತೀಯಕರಣಕ್ಕೆ ಒಂದು ತಾತ್ವಿಕವಾಗಿರುವಂಥ ಪೊಲಿಟಿಕಲ್ ಕ್ಲಾರಿಟಿಯೇ ಇಲ್ಲದೆ ಇರುವಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ ಅಂತ. ಅದೊಂದು ರಾಜಕೀಯ ಶಕ್ತಿಯಾಗಿ ಯಾಕೆ ಬೆಳೀಲಿಲ್ಲ? ರೈತ ಚಳುವಳಿ ಇಷ್ಟೊಂದು ರಾಜಕೀಯ ಹಿನ್ನೆಲೆ ಇದ್ದಿದ್ದು ಅದೊಂದು ಶಕ್ತಿಯಾಗಿ ಬೆಳೀಲೇ ಇಲ್ಲ. 1980
19 ನಂಜುಂಡಸ್ವಾಮಿ ಅವರು ಕನ್ನಡ ದೇಶ ಅನ್ನುವಂಥ ಪಕ್ಷವನ್ನು ಕಟ್ಕೊಂಡು ರಾಜಕಾರಣಕ್ಕೆ ಎಂಟರ್ ಆದಾಗ ಹೇಳಿದ್ರು, ಬೇಡ, ಅವಾಗ ತಾನೇ ಹುಟ್ಟಿದೆ, ಈಗ ಹೋಗೋದು ಸರಿ ಇಲ್ಲ ಅಂತ ಹೇಳಿದ್ರು. ಬರೀ 4 ವರ್ಷ ಆಗಿದೆ ರೈತ ಸಂಘ ಹುಟ್ಟಿ, ಈಗ ಹೋಗೋದು ಬೇಡ ಅಂತ. ಅಷ್ಟೊತ್ತಾಗಲೇ MDN ಕನ್ನಡ ದೇಶವನ್ನು ಪಕ್ಷವನ್ನು ಕಟ್ಟಿ 89ಕ್ಕೆ ಎಲೆಕ್ಷನ್ ಹೊರಟೇ ಹೋದ್ರು. 2 ಸೀಟನ್ನು ಗೆದ್ದರು. ಆದರೆ ಅಷ್ಟೊತ್ತಿಗಾಗಲೇ ಕಾಂಗ್ರೆಸ್ ಮತ್ತು ಜನತಾ ಪಕ್ಷಗಳಿಗೆ ಕಳವಳ ಶುರುವಾಯಿತು. ಇವರನ್ನು ಹಿಂಗೆ ಬಿಟ್ಟರೆ ನಮ್ಮನ್ನು ಮುಗಿಸ್ತಾರೆ ಇವರು ಅಂತ ಗೊತ್ತಾಯಿತು. ಆವಾಗ ಕಾಂಗ್ರೆಸ್ ಪಕ್ಷ, ಗುಂಡೂರಾವ್ ಸರ್ಕಾರ ಏನು ಮಾಡ್ತು, ರೈತರ ಎಲ್ಲ ಸಮಸ್ಯೆಗಳನ್ನು ಒಂದೇ ಸಾರಿ ಅವ್ರು ಏನು ಅಷ್ಟು ಬೇಡಿಕೆ ಇಟ್ಟಿದ್ರು ಅಷ್ಟು ಬೇಡಿಕೆಯನ್ನು ಈಡೇರಿಸ್ಬಿಟ್ರು. ರೈತರ ಸಾಲ ಮನ್ನಾ ಮಾಡಬೇಕಂದು, ರೈತರಿಗೆ ಆಮೇಲೆ ಕೇಸ್ ಇದ್ದಿದ್ದನ್ನೆಲ್ಲ ವಾಪಸ್ ತಗೋಬೇಕು ಅಂತಂತಂದು, 4% ಬಡ್ಡಿ ದರದಲ್ಲಿ ಸಾಲವನ್ನು ಕೊಡಬೇಕು ಅಂತಂತಂದ್ರು, ಬೆಳೆ ವಿಮೆ ಕೊಡಬೇಕು ಅಂದ್ರೆ ಎಲ್ಲನೂ ಈಡೇರಿಸ್ಬಿಟ್ಟು. ಅಂದ್ರೆ ರೈತ ಚಳುವಳಿಗೆ ಮಾತನಾಡೋಕ್ಕೆ ಅದಕ್ಕೆ ಇಶ್ಯೂನೇ ಇರಬಾರ್ದು, ಹಂಗೆ ಮಾಡಾಕ್ಬಿಟ್ರು. ಅಂದರೆ ಒಂದು ಪ್ರಭುತ್ವ ಅನ್ನೋದು, ಒಂದು ಸರ್ಕಾರ ಅನ್ನುವಂಥದ್ದು ಹೇಗೆ ಒಂದು ಚಳುವಳಿಯನ್ನು ನಾಶ ಮಾಡುತ್ತೆ ಅಂತ ಅವ್ರು ಮಾತಾಡಿ ಇಶ್ಯೂನೇ ಇಲ್ದಂಗೆ ಮಾಡಿದ್ರು ಅದನ್ನು. ಆನಂತರದಲ್ಲಿ ರೈತ ಚಳುವಳಿಗೆ ಒಂದು ವೈಚಾರಿಕವಾಗಿರುವಂತಹ ಒಂದು ಹಿನ್ನೆಲೆ ಎನ್ನುವಂಥದ್ದು ಅದಕ್ಕೆ ದಕ್ಕದ ವ್ಯಕ್ತಿ. MDN ಇದ್ದಾಗಲೂ ಕೂಡ ಅನೇಕ ರೀತಿಯಾಗಿರುವಂತಹ ಜಾತಿ ಗಲಭೆಗಳು ನಡೀತಾ ಇದೋ, ಅನೇಕ ರೀತಿಯಾಗಿರುವಂತಹ ದೌರ್ಜನ್ಯಗಳು ನಡೀತಾ ಇದೋ. ಇದೇ ಕಾರ್ಯಕರ್ತರು ಕೂಡ ನಡೆಸಿದ್ದಾರೆ. ಸೋಮಶೇಖರ್ ಅವ್ರು ಹೇಳ್ದಂಗೆ ಇದರಲ್ಲಿ ಬಾಳುಪೇಟೆಯಲ್ಲಿ ಕೂಡ ಇದೇ ದಲಿತರ ಮೇಲೆ ದೌರ್ಜನ್ಯವನ್ನು ಮಾಡಿದಾಗ ಅಲ್ಲಿ ಜಿಲ್ಲಾಧ್ಯಕ್ಷನ ಕೇಳಿದ್ರೆ, ಏನು ಮಾಡೋಕ್ಕಾಯ್ತದೆ, ನಾವು ಹೇಳೋದು ಹೇಳ್ತೀವಿ, ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಬುದ್ಧಿ ಹೇಳ್ತಾರೆ. ಅಂದರೆ ಈ ಮಟ್ಟಿಗೆ ಆಡ್ತಾರೆ. ನೀವು ಪಿರಿಯಾಪಟ್ಟಣದಲ್ಲಿ ದಲಿತರಿಗೆ ಬಹಿಷ್ಕಾರ ಹಾಕಿದ್ದಾರೆ, ನೀವು ರೈತ ಸಂಘದ ಏನು ಮಾಡ್ತೀರಿ ಕೇಳಬೇಕಲ್ಲ ಅಂತ ಹೇಳಿದ್ರೆ, ಇಲ್ಲಪ್ಪ ಲಿಂಗಾಯತರೆಲ್ಲ ರೈತ ಸಂಘ ಬಿಟ್ಟು ಆಟ ಬಿಡ್ತಾರೆ, ನಮ್ಮ ರೈತ ಸಂಘ ಹೊಡೆದಾಗ್ಬಿಡ್ತದೆ, ನಾವು ಕೇಳೋಕ್ಕಾಗಲ್ದು ಅಂತಾರೆ. ಈ ರೀತಿಯಾಗಿರುವಂಥ ಇದನ್ನೇ ಇಟ್ಕೊಂಡು ಯಾವ ಒಂದು ಸಿದ್ಧಾಂತವನ್ನು ಕಟ್ಲಿಕ್ಕೆ ಸಾಧ್ಯ ಆಗುತ್ತೆ? ಅದು ನಂಜುಂಡಸ್ವಾಮಿ ಅವ್ರಿಗೆ ಇದಿತ್ತು, ಅದನ್ನು ಮೀರೋಗಿತ್ತು ಅಂತಾಗ ಆ ಸಂದರ್ಭದಲ್ಲಿ ಅನೇಕ ಶಿಬಿರಗಳನ್ನು ಮಾಡಬೇಕಾಗಿತ್ತು. ಆ ಶಿಬಿರಗಳನ್ನು ಮಾಡಿಲ್ಲ ಇವರು. ಅವಾಗ ತಾನೇ ಶುರು ಮಾಡಿದ್ರು. ಒಂದು ತನ್ನ ಕಾರ್ಯಕರ್ತರಿಗೆ ತಿಳುವಳಿಕೆಯನ್ನು ಕೊಡುವ ರೀತಿಯಲ್ಲಿ ಆ ಮಟ್ಟಕ್ಕೆ ಅವರು ಮಾಡಲಿಕ್ಕೆ ಸಾಧ್ಯತೆ ಆಗಿಲ್ಲ ಆವಾಗ. ಅದರಿಂದ ಏನಾಯಿತು ಅಂತಂದರೆ ಈ ರೀತಿಯಾಗಿರುವಂಥ ಗಲಭೆಗಳು ಅವು ಇವು ಶುರು ಮಾಡಿದ್ರೆ ಇವರು ಕೂಡ ಕಾರ್ಯಕರ್ತರು ಕೂಡ ಸೇರೋಕ್ಕೆ ಶುರು ಮಾಡಿದ್ರು. ಈ ರೀತಿಯಾಗಿರುವಂಥ ಅನೇಕ ಅಂಶಗಳನ್ನು ಅವರು ಹೇಳ್ತಾರೆ. ಒಟ್ಟಾರೆ ಒಂದು ವಿಷಯವನ್ನು ನಾವು ಗಮನಿಸಬೇಕಾಗಿರೋದು ಏನು ಅಂತಂದರೆ, ರೈತ ಚಳುವಳಿ ಅದರಲ್ಲೂ ಮುಖ್ಯವಾಗಿ MDN ಮುನ್ನೆಲೆಗೆ ಬಂದ ಮೇಲೆ ರೈತರಿಗೆ ಒಂದು ಮಟ್ಟಿನ ಆತ್ಮಸ್ಥೈರ್ಯವನ್ನು ತಂದುಕೊಟ್ಟಿದ್ದಂತೂ ಸತ್ಯ. ಅಲ್ಲಿವರೆಗೆ ರೈತ ಮತ್ತು ದಲಿತ ಇವರಿಬ್ಬರನ್ನೂ ಅಧಿಕಾರಶಾಹಿ ಅನ್ನುವಂಥದ್ದು ಒಂದೇ ರೀತಿ ನೋಡ್ತಾ ಇತ್ತು. ಯಾರೋ ಮಾಸ್ಟರ್ ಚಡ್ಡಿ ಹಾಕಬರ್ತಾನೆ, ಕೊಳೆ ಬಟ್ಟೆ ಹಾಕಬರ್ತಾನೆ, ಅರ್ಕು ಚಡ್ಡಿ ಹಾಕಬರ್ತಾನೆ, ಅವ್ರನ್ನ ಯಾವ ರೀತಿಯ ಗೌರವ ಕೂಡ ಕೊಡ್ತಾರಲ್ಲ, ಇಬ್ಬರನ್ನು ಒಂದೇ ತಕ್ಕದಲ್ಲಿ ತೂಗ್ತಾ ಇದ್ರು. ಅವನು ದಡ್ಡ, ಅನಕ್ಷರಸ್ಥ, ಯಾವ ತಿಳುವಳಿಕೆನೂ ಇಲ್ಲ ಅಂತ ಬಹಳ ನಿರ್ಧೇಯವಾಗಿ ಅಧಿಕಾರಶಾಹಿ ನಡೆಸ್ಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ MDN ನೇರ ನಿಂತು ಹೇಳಿದ್ರು, ಅವ್ರಿಗೊಂದು ಆತ್ಮಸ್ಥೈರ್ಯವನ್ನು ತಂದುಕೊಟ್ರು. DC ನೀನು ಈ ಜಿಲ್ಲೆಯ ಮೊದಲ ಕೂಲಿ ಅಂತಂದು ಅಧಿಕಾರಶಾಹಿಗೆ. ತಹಸೀಲ್ದಾರ್ ನೀನು ಓಡಾಡ್ತಾ ಇರೋ ಜೀಪು ನಮ್ದು. ಸಬ್ ಇನ್ಸ್ಪೆಕ್ಟರ್ ನಿನ್ನ ಹೆಗಲ ಮೇಲಿರುವ 2 ನಕ್ಷತ್ರ ನಾವು ಕೊಟ್ಟಿರೋದು ಅಂತ ಹೇಳಿ ಇಡೀ ರೈತ ಸಮುದಾಯವನ್ನು ಎದೆ ಎತ್ತಿ ನಿಲ್ಲುವಂತೆ ಮಾಡಿದವರು MDN. ಅವರಿಗೆ ಯಾವುದು ಸರಿ ಇಲ್ಲವೋ, ಯಾವುದು ಕಾನೂನಿಗೆ ವಿರುದ್ಧವಾಗಿ ಯಾವ ಅಧಿಕಾರಿಯೋ ಮಾಡ್ತಾನೆ ಅಂತಂದ್ರೆ ಕಪಾಳ ಮೋಕ್ಷ ಮಾಡ್ತಾ ಇದ್ರು. ನೇರ DC ಕೂಡ ಹೊಡಿತಾ ಇದ್ದವರು. ಪ್ರಭುತ್ವ ಅನ್ನೋದು ಅಷ್ಟು ನಿರ್ದಯವಾಗಿಂತಹ ಕಾಲಘಟ್ಟದಲ್ಲಿ ಎಷ್ಟು ನಿರ್ದಯವಾಗಿತ್ತು ಅಂತಂದ್ರೆ, ಮರುಜಪ್ತಿ ಚಳುವಳಿಯನ್ನ ಜಪ್ತಿ ಚಳುವಳಿ ಅಂತ ಮಾಡ್ತಾರೆ. ರೈತರು ಯಾರು ಸಾಲ ತಗೊಂಡಿರ್ತಾರೋ, ಸಾಲ ತಗೊಂಡಿರೋ ಕಟ್ಟದೇ ಇದ್ದಾಗ
ರೈತರ ಇದನ್ನೆಲ್ಲನೂ ಮನೆಗೆ ನುಗ್ಗಿ ಅವರ ಅಂಡೆ ಚೆಂಬು ತಪ್ಪಲೆ ಎಲ್ಲನೂ ಎತ್ಕೊಂಡು ಹೊಂಟೋಗ್ಬಿಡೋದು, ಜಪ್ತಿ ಮಾಡೋದು, ಮತ್ತೆ ಅವ್ರೇನಾರ ಕಟ್ಟಿದ್ರೆ ವಾಪಸ್ ಕೊಡೋದು ಅಂತ. ಹಲೋ, ಶಿವಮೊಗ್ಗದ ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಬ್ಯಾಂಕಿಂದ ಸಾಲ ತಗೊಂಡಿರ್ತಾನೆ, ಕಟ್ಟಕ್ ಆಗ್ತಾ ಇಲ್ಲ, ಮನೆಗೆ ಜಪ್ತಿ ಮಾಡಕ್ ಬರ್ತಾರೆ. ಮನೇಲಿ ಒಬ್ಳು ಬಾಣಂತಿ ಇರ್ತಾಳೆ. ಬಾಣಂತಿ ಊಟಕ್ಕೆ ಅಂತೇಳಿ ಇಷ್ಟು ಒಂದು ಪಾವು ಅಕ್ಕಿ ಹಾಕೊಂಡ್ರೆ ಅನ್ನ ಮಾಡಿರ್ತಾಳೆ. ಬ್ಯಾಂಕ್ ಅಧಿಕಾರಿಗಳು ಬಂದು ಆ ಇಡೀ ಪಾತ್ರೆ ಪಗಡೆ ಅಂಡೆ ಕಡಾಯ ಆ ಬಾಣಂತಿ ಅನ್ನ ಮಾಡ್ಕೊಂಡಿರೋ ಪಾತ್ರೆ ಬಿಡದೆ ಎತ್ಕೊಂಡು ಹೊರಟೋಗ್ತಾರೆ. ಇದು ಎನ್ ಡಿ ಸುಂದರೇಶ್ಗೆ, ಶಾಮಣ್ಣ ಮತ್ತು ಇವ್ರಿಗೆ MDN ಇವ್ರಿಗೆ ಗೊತ್ತಾಗುತ್ತೆ. ಆವಾಗ ಇಲ್ಲಿ ಉಪವಿಭಾಗಾಧಿಕಾರಿಯಾಗಿ ಅನಿತಾ ಕೌಲ್ ಇರ್ತಾರೆ. ಅನಿತಾ ಕೌಲನ್ನ ಪ್ರಶ್ನೆ ಮಾಡ್ತಾರೆ MDN, ಏನಮ್ಮ ಏನು ಓದಿದ್ಯಾ ನೀನು? IAS ಮಾಡ್ಕೊಂಡು ಬಂದಿರೋದು ಅವ್ರನ್ನ ಏನಮ್ಮ ಏನು ಓದಿದ್ಯಾ ನೀನು? ಅಗತ್ಯ ವಸ್ತುಗಳನ್ನೆಲ್ಲ ಜಪ್ತಿ ಮಾಡಬಾರ್ದು ಅಂತ ಗೊತ್ತಿಲ್ವ ನಿನಗೆ? ನಾವು ಅಗತ್ಯ ವಸ್ತುಗಳನ್ನ ಯಾವ ತಂದಿಲ್ಲ ಅಂತ. ಮತ್ತೆ ಈ ಅಂಡೆ ಚೊಂಬು ತಪ್ಪಲೆ ಎಲ್ಲ ಏನು ಅನ್ಕೊಂಡಿದ್ದೀಯ? ಯಾವತ್ತಾದ್ರೂ ನೀನು ಅಡುಗೆ ಮಾಡಿದ್ರೆ ತಾನು ಇವೆಲ್ಲ ಗೊತ್ತಾಗೋದು ಅಂತ MDN ಹೇಳ್ತಾರೆ. ಈ ಅಧಿಕಾರಶಾಹಿ ಎನ್ನುವುದರ ಎದೆಗೆ ಒದ್ದು ಹೇಳುವಂತಹ ರೀತಿಯಲ್ಲಿ ಅವರು ಒಂದು ಆತ್ಮಸ್ಥೈರ್ಯವನ್ನ ಇಡೀ ಸಮುದಾಯಕ್ಕೆ ಅವರು ತುಂಬ್ತಾರೆ. ಇದರಲ್ಲಿ ಅನೇಕ ರೀತಿಯಾಗಿರುವಂತಹ ಲೂಪ್ ಹೋಲ್ಸ್ ಕೂಡ ಇದ್ದಾವೆ. ಯಾಕೆ ಅಂತಂದ್ರೆ ರೈತ ಸಂಘ ಬೋರ್ಡ್ ಹಾಕುವ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಡಿಬೇಟ್ ಆಯಿತು. ಯಾಕೆ ರೈತ ಸಂಘ ಊರಿನ ಮೊದಲು ಬೋರ್ಡ್ ಹಾಕುತ್ತೆ? ಊರಿಗೆ ಬರುವವರು, ಊರಿಗೆ ಬರುವ ಅಧಿಕಾರಿಗಳು, ಗ್ರಾಮಕ್ಕೆ ಭೇಟಿ ನೀಡುವ ಅಧಿಕಾರಿಗಳು ರೈತ ಸಂಘದವರ ಅಪ್ಪಣೆಯನ್ನ ಪಡೆದು ಪ್ರವೇಶ ಮಾಡಬೇಕು ಅಂತ ಬೋರ್ಡ್ ಹಾಕಿರ್ತಾರೆ. ಸೊ ಇದ್ರ ಬಗ್ಗೆ ಬಹಳ ದೊಡ್ಡ ಡಿಬೇಟ್ ಆಗುತ್ತೆ. ಏನ್ ಡಿಬೇಟು? ಅಷ್ಟೊತ್ತಾಗಲೇ ದಲಿತ ಚಳವಳಿ ಬಹಳ ಸ್ಟ್ರಾಂಗ್ ಆಗಿರ್ತದೆ. ಈ ಪ್ರಶ್ನೆ ರೈಸ್ ಮಾಡ್ತಾರೆ, ಲಂಕೇಶ್ ರೈಸ್ ಮಾಡ್ತಾರೆ, DR ನಾಗರಾಜ್ ರೈಸ್ ಮಾಡ್ತಾರೆ, ರಾಮದಾಸ್ ರೈಸ್ ಮಾಡ್ತಾರೆ. ಹೀಗೆ ರೈತ ಸಂಘ ಬೋರ್ಡ್ ಹಾಕುವುದು ತಪ್ಪು ಅಂತ. ಯಾಕೆ ತಪ್ಪು? ನೀವು ರೈತ ಸಂಘರು ಇಡೀ ಹಳ್ಳಿಯನ್ನ ಒಂದು ಘಟಕವಾಗಿ ರೆಪ್ರೆಸೆಂಟ್ ಮಾಡ್ತೀರಾ? ನೀವು ದಲಿತರು ರೆಪ್ರೆಸೆಂಟ್ ಮಾಡ್ತೀರಾ? ಹಂಗಾದ್ರೆ ಇಲ್ವಲ್ಲ. ಅಧಿಕಾರಿ ಯಾರೋ ಒಬ್ಬ ದಲಿತರು ನೋಡಕ್ ಬರ್ತಾನೆ, ಇನ್ಯಾರೋ ಕುಂಬಾರವನು ಸಾಲ ಕೊಡೋಕ್ ಬರ್ತಾನೆ, ಇನ್ಯಾರೋ ಆದಿವಾಸಿಗಳಿಗೆ ಭೇಟಿ ಮಾಡಕ್ ಬರ್ತಾನೆ. ನಿಮ್ಮ ಅಪ್ಪಣೆಯನ್ನ ಯಾಕೆ ಕೇಳಬೇಕು ಅವನು? ಈ ಪ್ರಶ್ನೆ ಇರ್ತಾರೆ. ನೀವು ಇಡೀ ಹಳ್ಳಿಯನ್ನ ಒಂದು ಘಟಕವಾಗಿ ರೆಪ್ರೆಸೆಂಟ್ ಮಾಡಿಲ್ಲ ಅನ್ನೋದಾದ್ರೆ ನೀವು ಹಂಗ ಹಾಕಬಾರ್ದು ಅಂತ. ರಾಮದಾಸ್ ಹೇಳ್ತಾರೆ, ನೀವು ಹಾಗೆ ಹಾಕುವುದಾದ್ರೆ ಇಡೀ ಹಳ್ಳಿ ಸಾಮರಸ್ಯದಿಂದ ಕೂಡಿರಬೇಕು, ಒಂದು ಗಲಭೆನೂ ಆಗಬಾರ್ದು, ಒಂದು ದೌರ್ಜನ್ಯ, ಜಾತಿ ದೌರ್ಜನ್ಯ ಆಗಬಾರ್ದು, ಒಂದು ಬಹಿಷ್ಕಾರ ಆಗುವಂತ ಒಂದು ಘಟನೆ ಕೂಡ ನಡೀಬಾರ್ದು. ಹಂಗಿದ್ರೆ ನೀವು ಊರಿನ ಆರಂಭದಲ್ಲಿ ನೀವು ಬೋರ್ಡನ್ನು ಹಾಕಿ ಅಂತ. ಅದು ಈ ವಿಚಾರದಲ್ಲಿ ದಲಿತ ಚಳವಳಿ ಬಹಳ ಕ್ಲಾರಿಟಿ ಆಗಿದೆ ಅಂತ. ಯಾಕೆ ಅಂದ್ರೆ ಅವ್ರ ಬೋರ್ಡು ಅವ್ರ ಕೇರಿ ಹತ್ರನೇ ಹಾಕೋದು. ಇಡೀ ಊರನ್ನ ರೆಪ್ರೆಸೆಂಟ್ ಮಾಡ್ತೀನಿ ಅಂತ ಊರ ಮೊದಲೇ ಹೋಗಿ ಬೋರ್ಡ್ ಹಾಕೋದ್ರಿ ಎಲ್ಲೂ ದಲಿತ ಚಳವಳಿ, ದಲಿತ ಕೇರಿಗಳಲ್ಲಿ ಅವರ ಕೇರಿ ಹತ್ರನೇ ಹಾಕೋದು. ಹಂಗಿದ್ರೆ ನೀವು ನಿಮ್ಮ ಕೇರಿ ಹತ್ರ ಹಾಕಬೇಕು ಅಂತ ಇದು ಒಂದು ಡಿಬೇಟ್ ಆಗುತ್ತೆ. ಅದು ಕಡೆಗೆ ನಂಜುಂಡಸ್ವಾಮಿ ಅವರು ಕೂಡ ಅದು ಕನ್ವಿನ್ಸ್ ಆಗ್ತಾರೆ. ದೇವನೂರು ಮತ್ತೆ ನಂಜುಂಡಸ್ವಾಮಿ ನಡುವೆ ಈ ಬಗ್ಗೆ ಅನೇಕ ಮಾತುಕತೆ ಕೂಡ ನಡೀತಾ ಇರೋ ಒಂದು ಇಂಟರ್ವ್ಯೂ ಕೂಡ ಇದೆ. ರೈತ ಸಂಘದವರು ದಲಿತರ ಮನೆಯಲ್ಲಿ ಊಟಕ್ಕೆ ಬಂದ್ರೆ ಮಾತ್ರ ಅವರು ಇದನ್ನ ರೈತ ಸಂಘದಲ್ಲಿ ಸದಸ್ಯತ್ವ ಕೊಡಿ ಅಂತಂದಾಗ ನಾನೇ ಊಟ ಮಾಡ್ತೀನಿ ನಡಿ ಅಂತ, ನಿಮ್ಗೆ ಎಷ್ಟಾಗಿ ನಾವು ಈಕೆ ಸಾಕಾಗದೆ ಬೇರೆಯವ್ರಿಗೆ ಹೇಳಿ ಅಂತ. ಆಮೇಲೆ ನಾವು ಬಡವರು ಮೊದಲೇ ನಾವು ಎಲ್ಲಿ ತಂದಿ ಕಡೆ ನಿಮ್ಗೆ ಅಂತ. ಸೊ ಈ ರೀತಿ ಆಗಿರುವಂತ ಅನೇಕ ಅಂಶಗಳು ಆ ಸಂದರ್ಭದಲ್ಲಿ ಉಟ್ಕೊಳ್ತಾರೆ. ರಾಜಕಾರಣ ಅನ್ನೋದು ಯಾವತ್ತು ಎಂಟ್ರ್ ಆಗ್ತದೋ ಅಲ್ಲಿ ರೈತ ಚಳವಳಿ ಅದು
ಪತನ ಆಗೋಕ್ಕೆ ಶುರುವಾಗುತ್ತೆ. ಈ ಪತನ ಗುಂಡೂರಾವ್ ಸರ್ಕಾರದಿಂದ ಹಿಡಿದು ಆನಂತರ ಬಂದಂಥ 2-3 ಜನ ಮುಖ್ಯಮಂತ್ರಿ ಹೆಗಡೆ ಇವರೆಲ್ಲರೂ ಕೂಡ ಇದನ್ನ ಮುಗಿಸುವಂತಹ ಕೆಲಸವನ್ನು ಬಹಳ ವ್ಯವಸ್ಥಿತವಾಗಿ ಮಾಡ್ತಾರೆ. ಅದರಿಂದ ಇವತ್ತು ಈ ಚಳುವಳಿ ಅನ್ನುವಂಥದ್ದು ನಡ ಮುರ್ಕೊಂಡು ಕೂತಿದೆ. ಯಾರು ಎಷ್ಟೇ ಕೂಗಿದ್ರು, ಎಷ್ಟೇ ಚಳುವಳಿ ಮಾಡಿದ್ರು ನರಿ ಕೂಗು ಗಿರಿ ಮುಟ್ಟದೆ ಅನ್ನೋ ಮಟ್ಟಕ್ಕೆ ಬಂದು ನಿಂತಿದೆ. ಇದು ಬರೀ ರೈತ ಚಳುವಳಿ ಮಾತಲ್ಲ, ದಲಿತ ಚಳುವಳಿ ಮಾತಾಗಿರ್ಬೋದು, ಅನೇಕ ಜನಪರ ಚಳುವಳಿ ಮಾತು ಕೂಡ ಹೀಗೆ ಆಗಿದೆ ಅವರ ಸ್ಥಿತಿಯನ್ನು. ಅಂದ್ರೆ ನಾವೆಲ್ಲಿವರೆಗೆ ಇಡಿಯಾಗಿ ಒಂದು ಶಕ್ತಿಯಾಗಿ ಐಕ್ಯವಾಗಿ ಹೋರಾಟವನ್ನು ಮಾಡುವುದಿಲ್ವೋ ಪ್ರಭುತ್ವ ತನ್ನ ದಪ್ಪ ಚರ್ಮಕ್ಕೆ ಅದು ತಗುಲುವುದಿಲ್ಲ. ಇದು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಅಂತ. ಅದೇ ರೀತಿ ಕಾರ್ಮಿಕ ಚಳುವಳಿ ಕೂಡ ನನಗನ್ಸುತ್ತೆ. ಕಾರ್ಮಿಕ ಚಳುವಳಿಯಲ್ಲಿ ಇವತ್ತು ಅನೇಕ ಮಂದಿ ಅಸಂಘಟಿತ ವಲಯದ ಕಾರ್ಮಿಕರಿದ್ದಾರೆ. ಅದರಲ್ಲಿ ಬೀದಿ ಬದಿ ಕೆಲಸ ಮಾಡಿದರೆ ಹಮಾಲಿಗಳಿದ್ದಾರೆ, ಚಿಂದಿ ಆಯೋರಿದ್ದಾರೆ, ಮನೆ ಕೆಲಸದವರು ಇದ್ದಾರೆ, ಸಣ್ಣ ಪುಟ್ಟದ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರಿದ್ದಾರೆ. ಅವ್ರು ಯಾರಿಗೂ ಕೂಡ ಇವತ್ತಿಗೂ ಭದ್ರತೆ ಅನ್ನುವಂಥದ್ದು ಎಲ್ಲಿಯೂ ಕೂಡ ನಮಗೆ ಸಿಕ್ಕಿಲ್ಲ. ಯಾವುದೇ ರೀತಿಯಾಗಿರುವಂತಹ ಭದ್ರತೆಯನ್ನ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಹಾಗೇನಾದ್ರೆ ಆರಂಭದಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಟ್ರಿ ಕೊಡೋವರೆಗೂ ಕಾರ್ಮಿಕರ ಹಕ್ಕುಗಳ ಬಗ್ಗೆ ನಿರ್ದಿಷ್ಟವಾಗಿ ಗುರಿ ಮಾಡಿ ಹೋರಾಟ ಮಾಡಿದಿರಲಿ, ನ್ಯಾಯ ದೊರಕುತ್ತಿರಲಿ, ಆ ಸಾಧ್ಯ ಆಗಿಲ್ಲ. ಅಲ್ಲಿವರೆಗೂ ಹೋರಾಟಗಳನ್ನು ಮಾಡ್ಕೊಂಡಿದ್ದೇವೆ ನಾವು. ಕಾರ್ಮಿಕ ಚಳವಳಿಯ 1600ರಿಂದ ನಾವು ಹೇಳ್ಬೋದು. ಅಮೆರಿಕದಲ್ಲಿ, ಯುರೋಪ್ನಲ್ಲಿ, ಇಂಗ್ಲೆಂಡ್ನಲ್ಲಿ ಅದೆಲ್ಲವೂ ಕೂಡ ಕಾರ್ಮಿಕ ಚಳವಳಿಗಳು ಶುರುವಾಗಿದೆ. ಆದರೆ ಭಾರತದಲ್ಲಿ ಚಳುವಳಿ ನಡೀತಾ ಇದ್ದು, ಆದರೆ ಚಳುವಳಿಗೆ ಒಂದು ಸ್ಪಷ್ಟ ದಿಕ್ಕು ಮತ್ತು ನ್ಯಾಯದ ಮಾರ್ಗವನ್ನು ತೋರಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅಲ್ಲಿವರೆಗೂ 14 ಗಂಟೆ ದುಡಿಯುತ್ತಾ ಇದ್ದಂತಹ ಕೆಲಸವನ್ನ 8 ಗಂಟೆಗೆ ಇಳಿಸಿದ್ರು. 24 ಗಂಟೆಯನ್ನ 8 ಅಂತ 3 ಭಾಗ ಮಾಡಿದ್ರು. 8 ಗಂಟೆ ದುಡಿಮೆ, 8 ಗಂಟೆ ವಿಶ್ರಾಂತಿ, 8 ಗಂಟೆ ಆತನ ವೈಚಾರಿಕವಾದಂತಹ ಸಾಂಸ್ಕೃತಿಕವಾದಂತಹ ಒಂದು ಚಟುವಟಿಕೆಗಳಿಗೆ ಓದು ಬರಹ ಇನ್ನೇನು ಆಗಿರ್ಬೋದು ಅಂತ ಬಾಬಾ ಸಾಹೇಬರು 3 ಭಾಗಗಳನ್ನು ವಿಭಾಗ ಮಾಡ್ತಾರೆ. ಆದರೆ ದುರಂತ ಏನು ಅಂತಂದ್ರೆ, ಇವತ್ತು ನಮ್ಮ ಸನ್ಮಾನ್ಯ ಮೋದಿ ಮಹಾಶಯ ಅದೇ 8 ಗಂಟೆ ತಗೊಂಡೋಗಿ 12 ಗಂಟೆ ಮಾಡಿಟ್ಟಿದ್ದಾರೆ. ಯಾರು ಕೂಡ ಮಾತಾಡ್ತಾ ಇಲ್ಲ. ಅದೇ ಬಂದಿರೋದು. ರೈತ ಚಳವಳಿ ಸಂದರ್ಭದಲ್ಲಿ ಕಾಗೋಡು ಸತ್ಯಾಗ್ರಹದಲ್ಲಿ ಕೊಳಗಕ್ಕೆ 3 ಸೇರ್ ಲೇವಿ ಕೊಡಬೇಕು ಅಂತ ಹೇಳಿದ ತಕ್ಷಣವೇ ಅವನು ಇದಕ್ಕಿದ್ದಂಗೆ 3 ವರ್ಷ ಸೇರು ಲೇವಿ ಕೊಡಬೇಕು ಅಂತಂತಾನೆ. ಆ 3 ವರ್ಷ ಅರ್ಧ ಸೇರ್ ಲೇವಿ ಕೊಡಬೇಕು ಅಂತ ತಕ್ಷಣವೇ ಇಡೀ ಸಮುದಾಯವೇ ಎದ್ದು ಒಂದು ಚಳವಳಿ ಮಾಡುತ್ತೆ, ಕಾಗೋಡು ಚಳವಳಿಯನ್ನ. ಆದ್ರೆ ಇವತ್ತು 101 ರೂಪಾಯಿ 102 ರೂಪಾಯಿ ಆದ್ರೂ ಪೆಟ್ರೋಲ್ ಆದ್ರೂ ಕೂಡ ಒಬ್ರು ಮಾತಾಡೋದಿಲ್ಲ. ಈ ಸಗಣಿ ಬಗ್ಗೆ ದೇಶಕ್ಕಾಗಿ ಏನೇ ಮಾಡಿದ್ರು ದೇಶವೇ, ನೀನ್ ತೀಟಿದ್ರು ನೀನ್ ಮಾಡು, 100 ರೂಪಾಯಿ 1000 ರೂಪಾಯಿ ಕೊಡು, ಬಡವರು ಬದುಕಿಗೆ ಯಾಕೆ ಬೆಂಕಿ ಹಾಕ್ತೀರಿ ಅಂತ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಮುಖ್ಯವಾಗಿ ರೈತರನ್ನ, ಈ ಒಂದು ಸಮುದಾಯಕ್ಕೆ ಬಾಬಾ ಸಾಹೇಬರನ್ನು ಕಟ್ಟಾಕ್ತಾರೆ ಅಂದ್ರೆ ಅವರಂತ ನೀಚರಿನ ಯಾರು ಇಲ್ಲ ಅಂತ. ಕಾರ್ಮಿಕರು ಯಾರು ಒಂದೇ ಜಾತಿಯವರು ಇದ್ದಾರ? ಹೆರಿಗೆ ಭತ್ಯೆ ಮಾಡಿದ್ರು, ಹೆಣ್ಮಕ್ಳಿಗೆ ಹೆರಿಗೆ ಭತ್ಯೆ, 6 ತಿಂಗಳು ರಜೆ, ವೇತನ ಬರೀ SC ಮಾತ್ರ ಇದ್ದಾರ? ಅದೊಂದು ಕನ್ಸರ್ನು. ಮತ್ತೆ ಎಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಾರೋ ಅಲ್ಲಿ ಶೌಚಾಲಯ ಕಡ್ಡಾಯವಾಗಿರಬೇಕು ಮತ್ತು ಆಕೆ ಕೆಲಸ ಮಾಡುವ ಜಾಗದಲ್ಲಿ ಒಂದು ಪೂರಕವಾಗಿರುವಂಥ ಆರೋಗ್ಯಕರವಾಗಿರುವಂಥ ವಾತಾವರಣ ಇರಬೇಕು. ಆಕೆ ಮೇಲೆ ಯಾವುದೇ ರೀತಿಯ ದೌರ್ಜನ್ಯ ಪ್ರಕರಣಗಳಾಗಿರ್ಬೋದು ಇನ್ನೊಂದು ಆಗಬಾರದು. ಇವೆಲ್ಲವೂ ಯಾಕೆ ಬಾಬಾ ಸಾಹೇಬ್ ತಂದ್ರು? ಕಾರ್ಮಿಕರ ಕಲ್ಯಾಣ ನಿಧಿಯನ್ನು ತಂದ್ರು, ESI, PF ಅವೆಲ್ಲ ಎಲ್ಲಿಂದ ಬಂದು? ಅಂದ್ರೆ ಈ ದೇಶದಲ್ಲಿ ಯಾಕೆ ಹಿಂಗ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ, ಇವರು ಯಾವುದನ್ನು ಕಷ್ಟಪಟ್ಟು ಪಡೆದಿಲ್ಲ, ಅದು ಪ್ರಾಬ್ಲಮ್.
ಈ ದೇಶದಲ್ಲಿ ಓಟನ್ನು ಅಮೆರಿಕದಲ್ಲಿ ಹೆಣ್ಮಕ್ಳು ಓಟ್ ಹಾಕೋದನ್ನು ಸ್ಟ್ರಗಲ್ ಮಾಡಿ ಸ್ಟ್ರೈಕ್ ಮಾಡಿ ಹೋರಾಟ ಮಾಡಿ ಪಡ್ಕೊಂಡ್ರು. ಆದ್ರೆ ಇಲ್ಲಿ ಯಾವುದನ್ನು ಹೋರಾಟ ಮಾಡಲಿಲ್ಲ, ಪುಕ್ಕಟಿಯಾಗಿ ಸಿಕ್ಬಿಡ್ತಲ್ಲ, ಅದಕ್ಕೆ ಅದ್ರ ವ್ಯಾಲ್ಯೂನೇ ಗೊತ್ತಿಲ್ಲ ಇವರಿಗೆ, ಅದಕ್ಕೆ ಎಲ್ಲವನ್ನೂ ಮಾರಾಟ ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ PF ಕಾರ್ಮಿಕರ ಕಲ್ಯಾಣ ನಿಧಿಯನ್ನ, ಮಹಿಳೆಯರಿಗೆ ವೇತನ ಸಹಿತವಾಗಿರುವಂತಹ ರಜಾ ಸೌಲಭ್ಯವನ್ನ ಮತ್ತು ಕನಿಷ್ಠ ಕೂಲಿಯನ್ನ, ಮಿನಿಮಮ್ ಆಗಿರುವಂತಹ ಒಂದು ವೇತನವನ್ನು ಕನಿಷ್ಠ ಕೂಲಿಯನ್ನು ಕೊಡಬೇಕು ಮತ್ತು ಆ ಕನಿಷ್ಠ ಕೂಲಿ ಕಾಲಕಾಲಕ್ಕೆ ಅದು ಅಪ್ಡೇಟ್ ಆಗ್ತಾ ಇರಬೇಕು. ಅದ್ರ ಜೊತೆಗೆ ವೇತನ ಪರಿಷ್ಕರಣೆ ಮಾಡ್ತಾ ಇರಬೇಕು, ಭವಿಷ್ಯ ನಿಧಿ ಕಾಯ್ದೆ ಎಲ್ಲವನ್ನು ಕೂಡ ಮಾಡಬೇಕು ಅಂತೇಳಿ ಬಹಳ ಮುಖ್ಯವಾಗಿ ಎಲ್ಲವನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದ್ರು. ಅಂದ್ರೆ ಒಂದು ಇಡೀ ಸಮುದಾಯವನ್ನ, ಇದೆಲ್ಲಕ್ಕಿಂತ ಮೀರಿ ಬಾಬಾ ಸಾಹೇಬ್ರೆ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನ ಕಟ್ಟಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನು ಕಟ್ಟಿದ್ರು. ಬಹಳ ಮುಖ್ಯ ನಾವು ಗಮನಿಸಬೇಕಾಗಿದೆ ಏನು ಅಂತಂದ್ರೆ, ಇದೆಲ್ಲದರ ಮೂಲಕ ಏನು ಇವತ್ತು ಇದ್ರ ಜೊತೆಗೆ ಇವತ್ತು ಮೊನ್ನೆ ಒಂದು ಬಹಳ ಇಂಪಾರ್ಟೆಂಟ್ ಹೇಳಿ ನಾನು ಮುಗಿಸ್ಬಿಡ್ತೀನಿ. ಇತ್ತೀಚೆಗೆ ಸಿದ್ದರಾಮಯ್ಯನವರು ಒಂದು ಇದನ್ನ ಔಟ್ಸೋರ್ಸಿಂಗ್ ಅಲ್ಲಿ ಮೀಸಲಾತಿಯನ್ನು ತಗೋಬರ್ತೀವಿ ಅಂತ ಹೇಳಿದ್ದಾರೆ. ಅದು ಅವಾಗಿನಿಂದ ಓದು ಅವರು ಕಳಿಸ್ತಾನೆ ಹೇಳಿದ್ರು, ಈ ಸಾರಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈ ಅಸಂಘಟಿತ ವಲಯ ಇವರೆಲ್ಲರಿಗೂ ಕೂಡ ನಾನು ಅದನ್ನು ಕಾಯಂ ಮಾಡಿಬಿಡ್ತೀನಿ, ಆದರೆ ಕಾನೂನಿನ ಮತ್ತು ಸುಪ್ರೀಂ ಕೋರ್ಟಿನ ಕಾಯ್ದೆಗಳು ಅವು ಅಡೆತಡೆ ಮಾಡ್ತಾ ಇದ್ದೇವೆ ನನಗೆ ಅಂತ ಹೇಳ್ತಾರೆ. ಅದನ್ನು ಈಗ ಅದನ್ನು ಅನೌನ್ಸ್ ಮಾಡಿದ್ದಾರೆ. ಆದರೆ ದುರಂತ ಏನು ಅಂತಂದ್ರೆ, ಅವ್ರು ಮಾಡಿರೋದು ಬರೀ ಡಿ ದರ್ಜೆಯ ನೌಕರರಿಗೆ ಮಾತ್ರ ಮಾಡಿದ್ದಾರೆ. ಇತ್ತೀಚಿನ ವರದಿಯ ಪ್ರಕಾರ 1500 ಜನ ಉನ್ನತ ಅಧಿಕಾರದಲ್ಲಿದ್ದವರು ರಿಟೈರ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ಅದೇ ಜಾಗಗಳಿಗೆ ಮತ್ತೆ ಅವರು ಮರುನೇಮಕ ಮಾಡ್ಕೊಂಡಿದ್ದಾರೆ. ಅವರಿಗೆ ಈಗಾಗಲೇ 80,000, 90,000, 1 ಲಕ್ಷ ಅವ್ರಿಗೆ ಇದು ಪೆನ್ಷನ್ ಸಿಗ್ತಾ ಇದೆ. ಅದ್ರ ಜೊತೆಗೆ ಇಷ್ಟು ಕೂಡ ಎಲ್ಲ ಸಿಗ್ತಾ ಇದೆ. ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ಮೇಲ್ವರ್ಗದವರೇ ಇದ್ದಾರೆ ಅಂತ. ಮೀಸಲಾತಿಯನ್ನು ಡಿ ದರ್ಜೆಗೆ ತಗೊಬಂದು ನೀವು ಗುತ್ತಿಗೆದ ಇದ್ಯಾಕೆ 1,500 ಇಲ್ಲಾಕೆ ತರೋದಿಲ್ಲ ನೀವು? ಮತ್ತು ಈ ಮೂಲಕ ಅವ್ರು ಹೇಳಿದ್ದಾರೆ, ಇದು ಯಾವತ್ತೂ ನಿಮಗೆ ಕಾಯಂ ಆಗೋದಿಲ್ಲ ಅಂತ ಬೇರೆ ಹೇಳಿದ್ದಾರೆ. ಕಾಯಂ ಆಗೋದಿಲ್ಲ ಅಂತ ಹೇಳಿದ್ರೆ 11 ತಿಂಗಳು ಮಾತ್ರ ಇದು. 11 ತಿಂಗಳು ಕೆಲಸ ಮಾಡಿ ರಿಲೀವ್ ಮಾಡ್ತಾರೆ, ಮತ್ತೆ ತಗೊಂಡ್ರೆ ಇಲ್ಲ ಇದು. ಸೊ ಈ ತರದ್ದು ಮಾಡಿದ್ದಾರೆ. ಮತ್ತೆ ಇನ್ನೊಂದು ಏನು ಮಾಡಿದ್ರು, 2017ರಲ್ಲಿ ಅದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಈ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಚಿಂದಿಯಾಯವರು, ಮನೆ ಕೆಲಸದವರು, ಬೇರೆ ಬೇರೆ ಇವರೆಲ್ಲ ಅವರೆಲ್ಲರಿಗೂ ಒಂದು ಭವಿಷ್ಯ ನಿಧಿಯನ್ನು ಇಡಬೇಕು ಅಂತ ಮಾತಾಡಿದ್ರು. ಅದಕ್ಕೆ ಕಾರ್ಮಿಕ ಇಲಾಖೆಯಿಂದ ಅಸ್ಸಾಂ ಮಾದರಿಯಲ್ಲಿ ಮಾಡಬೇಕು ಅಂತೇಳಿ ಅಸ್ಸಾಂಗೆ ಹೋಗಿ ಅವ್ರನ್ನ ಅಲ್ಲಿ ಅಧ್ಯಯನ ಮಾಡ್ಕೊಂಡು ಆ ಅಧ್ಯಯನ ತಂಡ ಮುಖ್ಯಮಂತ್ರಿ ಅವರಿಗೆ ಒಂದು ಮನವಿಯನ್ನು ಕೊಡ್ತು. ಈ ಅಸಂಘಟಿತ ಕಾರ್ಮಿಕರ ವಲಯಕ್ಕೆ ಭವಿಷ್ಯ ನಿಧಿಯನ್ನು ಮಾಡಬೇಕಾದ್ರೆ 133 ಕೋಟಿ ಬೇಕು ಅಂತ. ಆದ್ರೆ ಸಿದ್ದರಾಮಯ್ಯವರು 2017 ಬಜೆಟ್ ಅಲ್ಲಿ 25 ಕೋಟಿ ಕೊಟ್ಟು ಕೈ ತೊಳ್ಕೊಂಡ್ರು. ಅದು ಯಾರು ಇಲ್ಲ ಏನು ಸಿಕ್ಕಂಗಾಗಲ್ಲ. ಅಂದ್ರೆ ಆಳುವ ವರ್ಗಗಳು, ಆಳುವ ಸರ್ಕಾರಗಳು ತಮ್ಮ ಕೈಲಿ ಆಗುವ ಸಂದರ್ಭದಲ್ಲಿ ಪ್ರಗತಿಪರವಾಗಿದ್ರೆ ಮಾಡುವುದನ್ನ ಸರಿಯಾಗಿ ಮಾಡಬೇಕು ಅಂತ. ಇವತ್ತಿಗೂ ಅದು ಅರ್ಧದಲ್ಲಿ ಹಂಗೆ ನಿಂತಿದೆ. ಅದು ಇದಕ್ಕೆಲ್ಲ ಕಾರಣ ಏನು ಬಿಜೆಪಿ ಅಂತಂದ್ರೆ, ನೀವು ಎಲ್ಲಿವರೆಗೆ ರಾಜಕೀಯವಾಗಿ ಸಂಘಟಿತರಾಗುವುದಿಲ್ಲವೋ ಅಲ್ಲಿಯವರೆಗೂ ನೀವು ಬೇಡುವವರಾಗಿಯೇ ಇರ್ತೀರಿ ಅಂತ. ಇವತ್ತಿಗೂ ಕೂಡ ಅನೇಕ ಕಾರ್ಮಿಕರು, ಈಗ ಬಿಸಿಯೂಟ ಮಾಡುವಂತಹ ಕಾರ್ಮಿಕರಾಗಿರ್ಬೋದು, ಆಶಾ ಕಾರ್ಯಕರ್ತರೇ ಆಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರೇ ಆಗಿರ್ಬೋದು, ಇವರೆಲ್ಲರೂ ಕೂಡ ಕನಿಷ್ಠ ವೇತನಕ್ಕಾಗಿ ಇವತ್ತಿಗೂ ಹೋರಾಟ ಮಾಡ್ತಾ ಇದೆಯೇ ಹೊರತು, ಬದುಕಿನ ಭದ್ರತೆಗಾಗಿ ಹೋರಾಟ ಮಾಡ್ತಾ ಇದೆಯೇ ಹೊರತು ಅವ್ರ ನ್ಯಾಯ ಅನ್ನುವಂಥ ಸಿಕ್ಕೇ ಇಲ್ಲ. ಭಾರತ ಸರ್ಕಾರದ ಯೋಜನೆಗಳಲ್ಲಿ ಬರೀ ಇವ್ರು ಏನೇನು ಈ ಸ್ಕೀಮ್ಗಳಿದ್ದಾವಲ್ಲ, ಈ ಸ್ಕೀಮ್ಗಳಲ್ಲಿ ಕೆಲಸ ಮಾಡ್ತಿರೋರು 1 ಕೋಟಿ ಕಾರ್ಮಿಕರಿದ್ದಾರೆ ಬರೀ ಸ್ಕೀಮಲ್ಲಿ. ಆ 1 ಕೋಟಿ ಕಾರ್ಮಿಕರಲ್ಲಿ 80% ಅಂದ್ರೆ 80 ಲಕ್ಷ ಬರೀ ಹೆಣ್ಮಕ್ಳೇ ಇದ್ದಾರೆ ಅದರಲ್ಲಿ. ಹಾಗಾದ್ರೆ
ನೀವು ಕನಿಷ್ಠ ಒಂದು ಭದ್ರತೆಯನ್ನು ಕೊಡೋಕ್ಕಾಗೋದಿಲ್ಲ ಅಂತಂದ್ರೆ, ಕನಿಷ್ಠ ಕೂಲಿಯನ್ನು ಕೊಡೋಕ್ಕಾಗೋದಿಲ್ಲ ಅಂತಂದ್ರೆ, ಬದುಕಿನ ಭದ್ರತೆಯನ್ನು ಕೊಡೋಕ್ಕಾಗೋದಿಲ್ಲ ಅಂತಂದ್ರೆ ಎಂತಹ ಸಿಸ್ಟಮ್ ಅಲ್ಲಿ ನಾವಿದ್ದೀವಿ, ಯಾವ ದೇಶದಲ್ಲಿ ನಾವಿದ್ದೀವಿ? ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದೆ. ಅಂದರೆ ಇವತ್ತಿಗೂ ಕೂಡ ಇಲ್ಲೂ ಕೂಡ ಅನೇಕ ಆಮಿಷಗಳಿಗೆ ರಾಜಕಾರಣ ಅನ್ನುವಂಥದ್ದು ಪ್ರವೇಶ ಮಾಡಿದೆ. ಅದು ಪ್ರವೇಶ ಮಾಡಾಗಲೇ 50 ವರ್ಷ ಆಯಿತು. ಹಾಗಾಗಿ ಇವರಿಗೆ ಆಟೋ ಟ್ಯಾಕ್ಸಿ ಚಾಲಕರಾಗಿರ್ಬೋದು, ಅಸಂಘಟಿತ ವಲಯದ ಕಾರ್ಮಿಕರಾಗಿರ್ಬೋದು, ಇವರೆಲ್ಲರೂ ಕೂಡ ಅವರು ಒಂದಾಗ್ತಾರೆ. ಒಂದು ಇಶ್ಯೂಗೋಸ್ಕರ ನಮ್ಮ ಸಂಬಳ ಜಾಸ್ತಿ ಮಾಡಿ ಅಂತ ಒಂದಾಗ್ತಾರೆ, ಓಕೆ. ಆದರೆ ಅದೊಂದು ರಾಜಕೀಯ ಶಕ್ತಿಯಾಗಿ ಅವ್ರಿಗೆ ಅರಿವಿಲ್ಲ. ಯಾರು ವೋಟ್ ಹಾಕ್ತೀನಿ ಅಂತಂದ್ರೆ, ನಾನು ದಳ ವೋಟ್ ಹಾಕ್ತೀನಿ, ನಾನು ಕಾಂಗ್ರೆಸ್ ವೋಟ್ ಹಾಕ್ತೀನಿ, ನಾನು BJP ವೋಟ್ ಹಾಕ್ತೀನಿ, ಹಿಂಗಿರ್ತದೆ. ಒಂದು ಕಲೆಕ್ಟಿವ್ ಆಗಿರುವಂಥ ಪೊಲಿಟಿಕಲ್ ಅವೇರ್ನೆಸ್ ಇಲ್ಲ ಅಂತ. ಸೊ ಇಂತಹ ಈಗಿರುವಾಗ ಅನೇಕ ಸಂದರ್ಭಗಳಲ್ಲಿ ಹೀಗೆ ಧರ್ಮ ಅನ್ನುವಂಥದ್ದು ಏನಾದರೂ ಎಂಟ್ರಿ ಆದರೆ ವಿಕೃತಿಗೊಳಿಸುತ್ತೆ, ನಮ್ಮನ್ನ ಅಮಾನವೀಯಗೊಳಿಸುತ್ತೆ. ಚಳುವಳಿಗಳು ಕೂಡ ಹಾಗೆ ಮಾಡಾಕತ್ತೆ ಅದನ್ನು. ಅದರಿಂದ ಯಾವಾಗ ಧರ್ಮ ಮತ್ತು ಈ ರಾಜಕಾರಣಿಗಳು ಅದನ್ನು ಹತ್ತಿರ ಸುಳಿಯದಂತೆ ಅವತ್ತು 80ರ ದಶಕದಲ್ಲಿ ಅದಿತ್ತು ನಮಗೆ. ಅದು ಇವತ್ತು ಆ ರೀತಿಯಾಗಿರುವಂತಹ ವಾತಾವರಣ ಇಲ್ಲ. ಇಷ್ಟಾಗಿಯೂ ಕೂಡ ನಾವು ಒಂದು ಮಾನವೀಯ ನೆಲೆಗಾಗಿ, ಸೌಹಾರ್ದಯುತವಾದಂಥ ನೆಲೆಗಾಗಿ ನಾವಿತ್ತು ಸ್ಟ್ರಗಲ್ ಮಾಡಬೇಕಾದಂಥ ಅನಿವಾರ್ಯ ಸ್ಥಿತಿ ಒಳಗಡೆ ನಾವು ನಿಂತಿದ್ದೀವಿ ಅಂತ ನನ್ಗೆ ಗಳಿಸಿದೆ. ಇವತ್ತು ಅನೇಕ ಚಳುವಳಿಗಳು ದಿಕ್ಕೆಟ್ಟಿದ್ದಾವೆ ಅಂತ ಮಾತಾಡ್ಬೋದು, ಎಲ್ಲರೂ ಶಕ್ತಿಗುಂದಿದ್ದಾವೆ ಅಂತ ಮಾತಾಡ್ಬೋದು. ಆದರೆ ಒಂದು ಆಶಾಭಾವ ಮಾತ್ರ ನಾವು ಯಾವತ್ತು ಇಟ್ಕೊಳ್ಳೇಬೇಕಾಗುತ್ತೆ. ಚಳುವಳಿ ಅನ್ನುವಂಥದ್ದು ಅದು ಹರಿಯುವ ನದಿ. ಹೋಗೋರು ಹೋಗ್ತಾ ಇರ್ತಾರೆ, ಬರೋರು ಬರ್ತಾ ಇರ್ತಾರೆ. ಅದ್ರ ಸ್ವರೂಪ ಬೇರೆದಾಗಿರ್ತದೆ, ಇನ್ನೊಂದೇನೋ ಉಟ್ಕೊಳ್ತದೆ. ಆದರೆ ಭರವಸೆ ಅನ್ನೋದು ಬಹಳ ಮುಖ್ಯ ಅಂತ ನಾನು ಅನಿಸ್ತದೆ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡ್ರೆ ತಮ್ಮೆಲ್ಲರಿಗೂ ಒಂದ್ಸರಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಭಾಗಿ. ನೀವು ವಿವರವಾಗಿ ಮಾತಾಡಿದ್ರ, ಮತ್ತೆ ಸಾಕಷ್ಟು ವಿಷಯಗಳಿದೆ. ಇಲ್ಲಿರೋ ಎಲ್ಲ ರಿಸೋರ್ಸ್ ಪರ್ಸನ್ಗೆ ಇವತ್ತು ಮಾತಾಡೋಕ್ಕೆ ತುಂಬ ವಿಷಯಗಳಿತ್ತು. ಆದರೂ ಸಮಯ ಅಭಾವದಿಂದ ಅವರಿಗೆ ಪೂರ್ತಿ ಮಾತಾಡೋಕ್ಕೂ ಆಗಲಿಲ್ಲ, ಮತ್ತು ಸಂವಾದಕ್ಕೂ ಸಹ ಅವಕಾಶ ಸಿಕ್ಕಲಿಲ್ಲ. ಈ ಅವಕಾಶನ ಮುಂದಿನ ದಿನಗಳಲ್ಲಿ ಬಳಸ್ಕೊಳ್ಳೋಣ ಅಂತ ಹೇಳ್ತಾ, ಯಾರ್ಯಾರು ಊಟ ಮಾಡ್ಕೊಂಡು ಬಂದಿದ್ದೀರೋ ಅವರೆಲ್ಲ ಇಲ್ಲೇ ಕೂತ್ಕೊಳ್ರಿ, ಫ್ಯಾನ್ ತಿರುಗ್ತಾ ಇದೆ. ಊಟ ಆಗದೆ ಇರೋರೆಲ್ಲ ಹೊರಗಡೆ ಹೋಗ್ಬೋದು. ಇವಾಗ ಹಾಡುಗಾರರಿಗೆ ಸಮಯ. ಯಾರ್ಯಾರು ಹಾಡು ಹೇಳ್ಬೇಕಂತಿದಾರಲ್ಲ ಅವರೆಲ್ಲ ಬರಬೇಕು. ಕರೆಕ್ಟ್ 3 ಗಂಟೆಗೆ ಮುಂದಿನ ಗೋಷ್ಠಿ ಶುರುವಾಗುತ್ತೆ. ಶಿವಸುಂದರ್ ಅವ್ರ ಗೋಷ್ಠಿ, ಅದು ತುಂಬ ಮುಖ್ಯವಾಗಿರುವಂತಹ ಗೋಷ್ಠಿ. ಮುಂದಿನ ಏನು ದಾರಿ ಅಂತ. ಸೊ ಇಲ್ಲಿ ಸೇರಿರೋರೆಲ್ಲ ಹೊರಗೆ ಹೋಗಿ, ಹೊರಗಿದ್ದವ್ರನ್ನೆಲ್ಲ ಒಳಗಡೆ ಕಳಿಸಿ, ಅವಾಗ ಗೋಷ್ಠಿಗಳು ಸುಲಲಿತವಾಗಿ ಮುಂದುವರಿತಾರೆ. ಹಾಡುಗಾರರು ಯಾರ್ಯಾರು ಇದ್ರಿ ದಯವಿಟ್ಟು ವೇದಿಕೆಗೆ ಬರ್ರಿ. ತಮಟ ತಗೊಂಬರ್ರಿ. ಊಟ ಮಾಡ್ಕೊಂಡು ಸ್ವಲ್ಪ ಜನ ಬಂದಿದ್ದಾರ, ಊಟ ಮಾಡಲಿಕ್ಕೆ ಹೋಗ್ತಿದ್ದಾರ. ಊಟ ಮಾಡಿ ಬಂದವರಿಗೆ ಈ ಹಾಡುಗಳು. ಪ್ರಸಾದ್, ಬಸವರಾಜ್ ಬಾದರ್ಲಿ, ಸುಖಮುನಿ, ಹಲೋ. 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 ಧರ್ಮರಾಜ್ ಗೋನಾಳ್, ಬಸವರಾಜ್ ಬಾದರ್ಲೆ, ಸುಖಮುನಿ, ಹಾಗೆ ಹಾಡುಗಾರರು ಯಾರ್ಯಾರಿದ್ರು ದಯವಿಟ್ಟು ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ, ಬನ್ನಿ. ಶರಣಪ್ಪ ಹೊಡಿಗೇರಿ ಅವರು ಹಿರಿಯರು. ಬನ್ನಿರೋ ಹೊಸ ನಾಡ ಕಟ್ಟೋಣ, ಬನ್ನಿರೋ ಈ ನೆಲದ ಋಣವ ತೀರಿಸೋಣ, ಬನ್ನಿರೋ. ಬನ್ನಿರೋ ಬನ್ನಿರೋ ಬನ್ನಿರೋ
ಹೊಸನಾಡ ಕಟ್ಟೋಣ ಬನ್ನಿರೋ, ಈ ನೆಲದ ಋಣವ ತೀರಿಸೋಣ ಬನ್ನಿರೋ, ಓ ನೆಲದ ಋಣವ ತೀರಿಸೋಣ ಬನ್ನಿರೋ, ಬನ್ನಿರೋ ಬನ್ನಿರೋ, ಹೊಸನಾಡ ಕಟ್ಟೋಣ ಬನ್ನಿರೋ, ಈ ನೆಲದ ಋಣವ ತೀರಿಸೋಣ ಬನ್ನಿರೋ, ಓ ನೆಲದ ಋಣವ ತೀರಿಸೋಣ ಬನ್ನಿರೋ. ಕುರುಡರಾಗಿ ಸ್ವಾತಂತ್ರ್ಯಕ್ಕೆ ನೇಣುಗಂಬ ಹೇರಿದವರ, ನೆಲಗಾಗಿ ನೆತ್ತರವ ಸುರಿದವರ, ಸ್ವಾತಂತ್ರ್ಯಕ್ಕೆ ನೇಣುಗಂಬ ಹೇರಿದವರ, ನೆಲಗಾಗಿ ನೆತ್ತರವ ಸುರಿಸಿದವರ, ಕನಸುಗಳ ಕೆಂಪಾಗಿ ಮಾಡಿರೋ, ಕನಸುಗಳ ಕೆಂಪಾಗಿ ಮಾಡಿರೋ, ತ್ಯಾಗ ಬಲಿದಾನಗಳ ನೆನೆಯಿರೋ, ಓ ತ್ಯಾಗ ಬಲಿದಾನಗಳ ನೆನೆಯಿರೋ. ಬನ್ನಿರೋ ಬನ್ನಿರೋ ಬನ್ನಿರೋ, ಹೊಸನಾಡ ಕಟ್ಟೋಣ ಬನ್ನಿರೋ, ಈ ನೆಲದ ಋಣವ ತೀರಿಸೋಣ ಬನ್ನಿರೋ, ನೆಲದ ಋಣವ ತೀರಿಸೋಣ ಬನ್ನಿರೋ. ಮೋಸ ಜಾಲದಲ್ಲಿ ಸಿಕ್ಕು ಸೋದವರ, ಮತ ನೀಡಿ ಮತಹೀನರಾದವರ, ಮೋಸ ಜಾಲದಲ್ಲಿ ಸಿಕ್ಕು ಸೋದವರ, ಮತ ನೀಡಿ ಮತಹೀನರಾದವರ, ಮೋಸ ಜಾಲದಲ್ಲಿ ಸಿಕ್ಕು ಸೋದವರ, ಮತ ನೀಡಿ ಮತಹೀನರಾದವರ, ಮೋಸ ಜಾಲದಲ್ಲಿ ಸಿಕ್ಕು ಸೋದವರ, ಮತ ನೀಡಿ ಮತಹೀನರಾದವರ. ಕೈಯ ಹಿಡಿದು ನೀವು ಮೇಲ ಕೆತ್ತಿರೋ, ಕೈಯ ಹಿಡಿದು ನೀವು ಮೇಲ ಕೆತ್ತಿರೋ, ಯಗಲಿಗೆ ಯಗಲು ಕೊಟ್ಟು ನಡೆಯಿರೋ, ಓ ಯಗಲಿಗೆ ಯಗಲು ಕೊಟ್ಟು ನಡೆಯಿರೋ. ಬನ್ನಿರೋ ಬನ್ನಿರೋ ಬನ್ನಿರೋ, ಹೊಸನಾಡ ಕಟ್ಟೋಣ ಬನ್ನಿರೋ, ಈ ನೆಲದ ಋಣವ ತೀರಿಸೋಣ ಬನ್ನಿರೋ, ನೆಲದ ಋಣವ ತೀರಿಸೋಣ ಬನ್ನಿರೋ. ಮಣ್ಣಲ್ಲಿ ಮಣ್ಣಾಗಿ ಅಣ್ಣಾದವರ, ಕಸವನ್ಯ ಹೊತ್ತು ತಿಂದು ಬೆಳೆದವರ, ಮಣ್ಣಲ್ಲಿ ಮಣ್ಣಾಗಿ ಅಣ್ಣಾದವರ, ಕಸವನ್ನು ಹೊತ್ತು ತಿಂದು ಬೆಳೆದವರ, ಮಣ್ಣಲ್ಲಿ ಮಣ್ಣಾಗಿ ಅಣ್ಣಾದವರ, ಕಸವನ್ಯ ಹೊತ್ತು ತಿಂದು ಬೆಳೆದವರ, ಮಣ್ಣಲ್ಲಿ ಮಣ್ಣಾಗಿ ಅಣ್ಣಾದವರ, ಕಸವನ್ನು ಹೊತ್ತು ತಿಂದು ಬೆಳೆದವರ. ಬೆವರಿನ ಬೆಲೆಯ ನೀವು ಕಾಣಿರೋ, ಬೆವರಿನ ಬೆಲೆಯ ನೀವು ಕಾಣಿರೋ, ದುಡಿಯುವವರ ಧ್ವನಿಯಾಗಿ ನಿಲ್ಲಿರೋ, ಓ ದುಡಿಯುವವರ ಧ್ವನಿಯಾಗಿ ನಿಲ್ಲಿರೋ. ಬನ್ನಿರೋ ಬನ್ನಿರೋ ಬನ್ನಿರೋ, ಹೊಸನಾಡ ಕಟ್ಟೋಣ ಬನ್ನಿರೋ, ಈ ನೆಲದ ಋಣವ ತೀರಿಸೋಣ ಬನ್ನಿರೋ, ಈ ನೆಲದ ಋಣವ ತೀರಿಸೋಣ ಬನ್ನಿರೋ. ಕಣ್ಣಿದ್ದು ಕುರುಡರಾಗಿ ಬದುಕಿದವರ, ಬೆಳಕನ್ನೇ ಕಾಣದಂತೆ ಕಮರಿದವರ, ಕಣ್ಣಿದ್ದು ಕುರುಡರಾಗಿ ಬದುಕಿದವರ, ಬೆಳಕನ್ನೇ ಕಾಣದಂತೆ ಕಮರಿದವರ, ಕಣ್ಣಿದ್ದು ಕುರುಡರಾಗಿ ಬದುಕಿದವರ, ಬೆಳಕನ್ನೇ ಕಾಣದಂತೆ ಕಮರಿದವರ, ಕಣ್ಣಿದ್ದು ಕುರುಡರಾಗಿ ಬದುಕಿದವರ, ಬೆಳಕನ್ನೇ ಕಾಣದಂತೆ ಕಮರಿದವರ. ದಾರಿದೀಪವಾಗಿ ನೀವು ನಿಲ್ಲಿರೋ, ದಾರಿದೀಪವಾಗಿ ನೀವು ನಿಲ್ಲಿರೋ, ಹೋರಾಟದ ದಾರಿಯ ಹಿಡಿಯಿರೋ, ಹೋರಾಟದ ದಾರಿಯ ಹಿಡಿಯಿರೋ. ಬನ್ನಿರೋ ಬನ್ನಿರೋ ಬನ್ನಿರೋ, ಹೊಸನಾಡ ಕಟ್ಟೋಣ ಬನ್ನಿರೋ, ಈ ನೆಲದ ಋಣವ ತೀರಿಸೋಣ ಬನ್ನಿರೋ, ಓ ನೆಲದ ಋಣವ ತೀರಿಸೋಣ ಬನ್ನಿರೋ, ಓ ನೆಲದ ಋಣವ ತೀರಿಸೋಣ ಬನ್ನಿರೋ. ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ. ಇದನ್ನ ನಿಮ್ಗೆ ಯಾಕೆ ಹೇಳಿದಂದ್ರೆ, ಜೈ ಭೀಮ್ ಅಂದ್ರೆ ಏನಂತ ನನಗೆ ಒಬ್ಬ ಹುಡುಗ ಪ್ರಶ್ನೆ ಮಾಡಿದ. ನಾನು ಅವನಿಗೆ ಜೈ ಶ್ರೀರಾಮ ಅನ್ಬೇಡಪ್ಪ ಅಂತ ಇದ್ದೆ. ಏನ್ ಅನ್ಬೇಕಂದ್ರೆ ಜೈ ಭೀಮ್ ಅಂತಂದೆ. ಜೈ ಭೀಮ್ ಅಂದ್ರೆ ಜೈ ಭೀಮ್ ಅಂತ ಏನಂತ ಕೇಳಿದ. ಹೌದು, ಮತ್ತೆ ನೀನು ಜೈ ಶ್ರೀರಾಮ್ ಅಂತಿದ್ದಲ್ಲಪ್ಪ, ಅದಂದ್ರೆ ಏನಂತ ಕೇಳಿದೆ. ನಾನು ಸಣ್ಣವನಿದ್ದೆ ಗೊತ್ತಿಲ್ಲ, ನೀನ್ ದೊಡ್ಡತ್ತಾಗಿದ್ದಲ್ಲ ಹೇಳಂತಂದ. ನಾನು ಅವಾಗ ಯೋಚನೆ ಮಾಡಕ್ ಶುರು ಮಾಡಿದೆ. ನೀವು ಯೋಚನೆ ಮಾಡಿದ್ರಿ, ಯಾರಾದ್ರೂ ಹೇಳ್ಬೋದು ಜೈ ಭೀಮ್ ಅಂದ್ರೆ ಏನ್ರಿ? ಜೈ ಭೀಮ್ ಅಂದ್ರೆ ಜ್ಞಾನಕ್ಕೆ ಜಯವಾಗಲಿ,
ವಿದ್ಯೆಗೆ ಜಯವಾಗಲಿ, ಸಂವಿಧಾನಕ್ಕೆ ಜಯವಾಗಲಿ, ಸಮಾನತೆಗೆ ಜಯವಾಗಲಿ, ಹಂಚಿ ತಿನ್ನವರಿಗೆ ಜಯವಾಗಲಿ ಅನ್ನೋದು ಹೇಳ್ತದಪ್ಪ ಅಂತ ಹೇಳಿದೆ. ಮತ್ತೆ ಶ್ರೀರಾಮನ ಯಾಕೆ ಬೇಡ ಅಂತಿದ್ದ ಅಂತಂದ್ರೆ, ಶ್ರೀರಾಮ ಏನ್ ಗಣಂದಾರಿ ಕೆಲಸ ಮಾಡ್ಯಾನ ಹೇಳಪ್ಪ ಅಂತಂದೆ. ಏನ್ ಮಾಡ್ಯಾನಂದ್ರ ರಾವಣನ ಕೊಲ್ಲೇನಂದ ಅಂದ್ರೆ ಕೊಲೆಗಡಕನಿಗೆ ಜಯವಾಗಲಿ ಅಂತಿದ್ದೇನಂತ, ಕೊಲೆಗಡಕನಿಗೆ ಜಯವಾಗಲಿ ಅಂತಿದ್ದೇನೆ. ಮತ್ತೇನ್ ಮಾಡ್ಯಾನ, ಯಾರ್ದೋ ಕಿವಿ ಮಾತು ಕೇಳ್ಕೇಸಿ ಹೆಣ್ಮಗಳು ಬಸರೆಣ್ಣ ಮಗಳನ್ನ ಕಾಡಿಗೆ ಕಳಿಸಿದಾನ, ಅಂದ್ರೆ ಹೆಣ್ಣು ಮಗಳನ್ನ ಬಸರೆಣ್ಣ ಮಗಳನ್ನ ಕಾಡಿಗೆ ಕಳೆದವನಿಗೆ ಜಯವಾಗಲಿ ಅಂತಿದ್ದೇನ ಅಂತ ಕೇಳಿ. ಮತ್ತೇನ್ ಮಾಡ್ಯಾನ, ಶೂದ್ರ ಶಂಭುಕನ ತಲೆಯನ್ನು ಕಡ್ದಿದ್ದಾನ, ಕೊಲೆಗಡಕನ ಜಯವಾಗಲಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನೀವು ಯಾರನ್ನ ಆಯ್ಕೆ ಮಾಡ್ಕೊಳ್ತಂತ ನೀನೇ ಹೇಳಪ್ಪ ಅಂತ ಹೇಳಿದ್ಮೇಲೆ ಅವನಿಲ್ಲ ನಾನು ಜೈ ಭೀಮ್ ಹೇಳ್ತೀನಿ ಅಂತ ಹೇಳ್ದ. ಇದು ಅವರಿಗೆ ಆಯ್ಕೆ ಬಿಡ್ಬೇಕಾಗ್ತದೆ. ಇವತ್ತು ನಾವೆಲ್ಲ ಇಲ್ಲಿ ಕುಂತಿದೀವಿ, ನಾವು ನಮ್ಮ ಮಕ್ಕಳು ಅಂಬೇಡ್ಕರ್ ಆಗ್ಬೇಕು, ಬಸವಣ್ಣನ ತರ ಆಗ್ಬೇಕು, ಜ್ಯೋತಿಬಾ ಫುಲೆ ತರ ಆಗ್ಬೇಕಂತ ಕನಸು ಕಾಣ್ತೀವಿ. ಹೆಂಗ್ ಆಗ್ತಾರ? ಹಳ್ಳಿನಲ್ಲಿ ರೈತರು ಕೇಳ್ತಾರ, ಈ ನೆಲ ಬಿತ್ತಿದ ಬೆಳಿತದಪ್ಪ ಅಂತಾರ. ಏನ್ ಬಿತ್ತಿದ ಅದು ಬೆಳಿತದಪ್ಪ, ಹತ್ತಿ ಬಿತ್ತಿ ಭತ್ತ ಬೆಳೆಯಕ್ಕಾಗಲ್ಲ, ಭತ್ತ ಬಿತ್ತಿ ಹತ್ತಿ ಬೆಳೆಯಕ್ಕಾಗಲ್ಲ ಅಂತ ಹೇಳ್ತಾರ ರೈತರು. ಹೌದಿಲ್ಲ? ಸತ್ಯ ಅದಲ್ಲ. ಮತ್ತೆ ನಮ್ಗೆ ಸಮಾನತೆಯನ್ನು ಸಾರಿರ್ತಕ್ಕಂಥ ಅಂಬೇಡ್ಕರ್ ಎಲ್ಲೇನ ಒಲೆ ಮಾದರಿ ಕೇರಿಯಾಗಾನ ಅಥವಾ ಬೀದಿನಲ್ಲಿ ನಿಂತನ, ಅಂಬೇಡ್ಕರ್ ಸರ್ಕಲ್ ನಲ್ಲಿ ನಿಂತನ. ಇವ ನಮ್ಮವ ಎನ್ನೆನಿಸೆ ಅಂತ ಬಸವಣ್ಣ ಬಂಧುತ್ವ ಬಿತ್ತಿರ್ತಕ್ಕಂಥ ಬಸವಣ್ಣ ಇಲ್ಲೇನ, ಆತನು ಸರ್ಕಲ್ ನಾಗ ನಿಂತಾನ. ಹೌದಿಲ್ವಾ? ಈ ಸರ್ಕಲ್ ನಲ್ಲಿ ನಿಂದ್ರಿಸಿದವರು ನಮ್ಮ ಮನೆಗೆ ಯಾರು ನಿಂತಾರ? ಯಾರಿದಾರ ಜಗಲ್ ಮೇಲೆ? ಯಾರಿದಾರ ಜಗಲ್ ಮೇಲೆ? ಯಾರು ನಿಟ್ಕೊಂಡಿದ್ವು ಅಂದ್ರೆ ಮಕ್ಕಳ ಮನಸ್ಸಿನಲ್ಲಿ ಬಿತ್ತುವಂತ ಕೆಲಸ ಮಾಡಿದ್ವಿ ಅಂತ ಅರ್ಥ. ನಿಮ್ ಕೈಗೆ ಬಿತ್ತುವಂತ ತಾಕತ್ತಿದೆ. ನಮ್ ಜಗಲ್ ಮೇಲೆ ಅಂಬೇಡ್ಕರ್ ಇರ್ಬೇಕು, ಬುದ್ಧ ಇರ್ಬೇಕು, ಬಸವಣ್ಣ ಇರ್ಬೇಕು. ಯಾರ್ಯಾರು ಸಮಾನತೆಯನ್ನು ಸಾರಿದ ದೇಶವನ್ನು ಕಟ್ಟಿದ್ದಾರೆ ಅವರೆಲ್ಲ ಇರಬೇಕಾಗಿತ್ತು. ಹಾಗಾಗಿ ಬಿತ್ತುವಂತ ಕೆಲಸ ನಿಮ್ಮಲ್ಲಿದೆ. ಇವತ್ತು ಬಂದಿರೋರೆಲ್ಲ ನಾವು ತೀರ್ಮಾನ ಮಾಡ್ಬೇಕಾಗ್ತದ. ಸಂವಿಧಾನ ಭಾರತ ಅಂತ ಮಾತಾಡ್ತು. ಆಗ್ಲೇ ನಮ್ಮ ಅಪ್ಪಗೆರೆ ಸೋಮಶೇಖರ್ ಅವರು ಹೇಳಿದ್ರು, ಅನಕ್ಷರತ ಭಾರತ, ಸಂವಿಧಾನ ಅನಕ್ಷರತ ಭಾರತ. ಯಾರ್ಯಾರ ಮನೆಗೆ ಸಂವಿಧಾನ ಇದೆಪ್ಪ? ಯಾರ ಮನೆಗೆ ನಾದ? ಮತ್ತೆ ಸಂವಿಧಾನನೇ ನೋಡಿಲ್ಲ ಅಂತಂದ್ರೆ ಸಂವಿಧಾನ ಓದಕ್ಕೆ ಹೆಂಗಾಗ್ತದ? ಹೆಂಗ್ ಅರ್ಥ ಮಾಡ್ಕೊಳಕ್ಕಾಗ್ತದ? ಓದಿದ್ರೆಲ್ಲ ಅರ್ಥ ಆಗೋದು. ಹಾಗಾಗಿ ಬಿತ್ಕೊಳ್ಬೇಕಾಗ್ತದ. ಬಿತ್ಕೊಳ್ತಕ್ಕಂಥ ಕೆಲಸ ನಮ್ಮ ಕೈನಲ್ಲಿದೆ, ಬಿತ್ತುಗಾರರಿದ್ದೀರಿ ನೀವು ಅಂತ ಹೇಳ್ತಾ ಬಂದ್ಗಡೆ ಈ ಹೋರಾಟ ಇವತ್ತಿಂದಲ್ಲ, ಈ ಹೋರಾಟ ಇವತ್ತಿಂದಲ್ಲ ಅನ್ನೋದಕ್ಕೆ ಬಹಳ ಉದಾಹರಣೆಗಳಿದಾವ. ಇದನ್ನ ಜಾತಿ ವರ್ಣ ಏನು ವರ್ಣ ವ್ಯವಸ್ಥೆ ಮಾಡಿದ್ರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಇದನ್ನ ಯಾರು ಮಾಡ್ಯಾರ ಅಂತ ಹೇಳಿದ್ರೆ ಕೃಷ್ಣನೇ ಹೇಳ್ತಾನ, ವರ್ಣಾನಮ್ಮಯ ಸೃಷ್ಟಿ ಗುಣಕರ್ಮ ವಿಭಾಗಶ ಅಂತ ಹೇಳ್ತಾನೆ, ಹೇಳಿಸ್ಯಾರ ಅವ್ರು. ಅದಕ್ಕೆ ಅವ್ರೇನಾಗ್ತಾರೆ, ನಾವು ಬ್ರಹ್ಮನ ಬಾಯಿಯಿಂದ ಹುಟ್ಟಿದೀವಿ, ನಾವು ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕೆ ಶ್ರೇಷ್ಠ ಅಲ್ಲ ಅನ್ನೋದಕ್ಕೆ ಬಹಳ ಇಂಪಾರ್ಟೆಂಟ್. ಹಂಗ ಹೇಳಿದಷ್ಟನಾಗ ಹಂಗ ಹೇಳಿದ ಹಾಡಿಗೆ ಬರ್ತಿದ್ದೆ ನಾನು. ಹಂಗ ಹೇಳುವಾಗ ಹಿಂದೆ ಕೇಳಿದಾರ, ನಾನು ಶ್ರೇಷ್ಠ ಅನ್ನೋದನ್ನು ಒಪ್ಪದೇ ಇರೋದಕ್ಕೆ ಅಂಬಿಗರ ಚೌಡಯ್ಯ ಒಂದು ವಚನ ಹೇಳ್ತಾನೆ, ಅದು ಬಹಳ ಚೆನ್ನಾಗಿ ಹೇಳಿದಾನೆ. ನಾನೇ ಶ್ರೇಷ್ಠ, ನಾನು ಬ್ರಹ್ಮನ ತಲೆಯಿಂದ ಬಂದಿದ್ದೀವಿ ಅಂತನವ್ರಿಗೆ, ಅಪ್ಪ ಯಾರನ್ನು ಹುಟ್ಟವರು ತಲೆಯಿಂದ, ಕಿವಿಯಿಂದ, ಮೂಗಿನಿಂದ, ಬಾಯಿಯಿಂದ ಹುಟ್ಟಕ್ಕಾಗೋದಿಲ್ಲ, ತಾಯಿ ಗರ್ಭದಿಂದ ಹೆಂಗ್ ಬರ್ಬೇಕು ಹಂಗೇ ಬರ್ಬೇಕು ಅಂತ ಅಂಬಿಗರ ಚೌಡಯ್ಯ ಹೇಳ್ತಾನ. ಉಚ್ಚ ಬರುವ ಜಾಗದಲ್ಲಿ ಉಚ್ಚಿ ಬಿದ್ದವರು ನೀವೆಲ್ಲ, ಉಚ್ಚ ಬರುವ ಜಾಗದಲ್ಲಿ ಉಚ್ಚಿ ಬಿದ್ದವರು ನೀವೆಲ್ಲ, ನಾ ಹೆಚ್ಚು ನೀ ಹೆಚ್ಚು ಅನ್ನುವವನನ್ನ ಮಚ್ಚಿಲಿಂದ ಒಡೆಯಂದ ನಿಜ ಶರಣ ಅಂಬಿಗರ ಚೌಡಯ್ಯ. ಚೆಪ್ ಹೊಡಿರಿ ಅಂತ ಹೇಳ್ದ, ನಾನ್ ಹೆಚ್ಚು ಅಂದವನ್ನ. ಅವಾಗ್ಲಿಂದನೂ ಬಂದಿದೆ. ಹಂಗೆ ಅಂಬೇಡ್ಕರ್ ಅದು ಸಂವಿಧಾನದ ಮೂಲಕ ಸಮಾನತೆಯನ್ನು ಸಾರಿದಾನ. ಹಂಗೆ ಇದನ್ನ ಹೇಳುವಾಗ ಶರಣರು ಹೇಳ್ತಾರ, ಏನ್ ಹೇಳ್ತಾರ, ಬಾಯಿಗೊಂದು ಹೊಟ್ಟೆಗೊದ್ದೊಂದು ಇದನ್ನು ನಂಬೇಡಪ್ಪ ಅಂತ ಹೇಳ್ತಾರ. ಬಾಯಿಗೆ ಬೆಳೆದಂತ ಮಾತಾಡಿ ಎದೆ ಕತ್ತಿರಿಟ್ಕೊಂಡ್ರ ಅಂತವ್ರು ನಂಬೇಡ, ಸಂಘ ಮಾಡಬೇಡ ಅಂತ ಹೇಳ್ತಾರೆ. ಸ್ವಾಮಿ ಬಾಯಲ್ಲಿ ಬೆಲ್ಲ ಎದೆಯಲ್ಲಿ ಕತ್ತಾರಿ, ಇಂಥ ಜಾತಿಗಳ ಸಹವಾಸ ಮಾಡಲು ಬ್ಯಾಡಿರಿ, ಭಿನ್ನ ಭೇದವ ಮಾಡಬ್ಯಾಡಿ, ಭಿನ್ನ ಭೇದವ ಮಾಡಬ್ಯಾಡಿರೋ, ಭಿನ್ನ ಭೇದವ ಮಾಡಬ್ಯಾಡಿರಿ, ಉನ್ನತದಲ್ಲೂ ಚೆನ್ನಾಗಿದ್ದೀರಿ, ಭಿನ್ನ ಭೇದವ ಮಾಡಿರಿ, ಭಿನ್ನ ಭೇದವ ಮಾಡಬ್ಯಾಡಿರಿ. ಸ್ವಾಮಿ ಮನೆ ತಿರುಗೋದು ಬೆಕ್ಕು, ಅಯ್ಯ ಮನೆ ತಿರುಗೋದು ಬೆಕ್ಕು, ಮನೆ ತಿರುಗೋದು ಬೇಕು, ಅಯ್ಯ ಮನೆ ತಿರುಗೋದು ಬೇಕು. ಆರವರ ಮನೆಯಲ್ಲಿ, ನಿಂಗೇಂದ್ರ ಮನೆಯಲ್ಲಿ, ಸ್ವಾಮಿಗರ ಮನೆಯಲ್ಲಿ, ಐದವರ ಮನೆಯಲ್ಲಿ ಹಾಲು ಕುಡಿಯೋದು ನೋಡಬೇಕು, ಹಾಲು ಕುಡಿಯೋದು ನೋಡಬೇಕು, ಹಾಲು ಕುಡಿಯೋದು ನೋಡಬೇಕು. ಒಲೆಯರ ಮನೆಯಲ್ಲಿ, ಮಾದಿಗರ ಮನೆಯಲ್ಲಿ, ಕುರುಬರ ಮನೆಯಲ್ಲಿ, ಬ್ಯಾಡರ ಮನೆಯಲ್ಲಿ, ಸಾವಾರ ಮನೆಯಲ್ಲಿ ಕಂಡ ತಿನ್ನೋದು ನೋಡಬೇಕು, ಕಂಡ ತಿನ್ನೋದು ನೋಡಬೇಕು, ಕಂಡ ತಿನ್ನೋದು ನೋಡಬೇಕು. ಸರ್ವ ಜಾತಿಯ ಒಳಗ ಬೆರೆತು ಹೋಗಿರೋ ನಮ್ಮ ಆಚಾರವೆಲ್ಲ ಭಿನ್ನ ಭೇದವ ಮಾಡಬೇಡಿರಿ, ಭಿನ್ನ ಭೇದವ ಮಾಡಬೇಡಿರಿ. ಉನ್ನತದ
ಭಿನ್ನ ಭೇದವ ಮಾಡಬೇಡಿರಿ, ಭಿನ್ನ ಭೇದವ ಮಾಡಬೇಡಿರಿ. ಹೇಳ್ತಾನೆ ದನ ತಿದ್ದವ್ರು ಕೆಳಗ ಏನು ಮಾಂಸದಲ್ಲಿ ಭೇದ ಮಾಡಿದಾರೆ, ಮಾಂಸ ತಿಂದವರೇ ಕೆಟ್ಟವ್ರು ಅಂತ ಹೇಳಿದಾರ. ಅದಕ್ಕೆ ಶರಣರು ಹೇಳ್ತಾರ, ಈ ದೇಶ ಒಕ್ಕಲ್ತನ ದೇಶ. ಒಕ್ಕಲ್ತನಕ್ಕೆ ಹೋಗಕ್ಕ ಏನು ಕುಂಟೆ ಕುರಿ ಹೊಡಿವಾಗ ಕುರಿಗೆ ಆಸೆ ಹಾಕೊಂಡು ಹೋಗ್ತಿರಲ್ಲ, ಅದ್ರಾಗ ಮೇಳ ಮೇಲೆ ಬುತ್ತಿ ಹಾಕಿ ಬುತ್ತಿ ಮೇಲೆ ಜತ್ತಿಗೆ ಬಾಣಿ ಬಾರ್ಕಲ್ಲಿ ಇಟ್ಟಿರ್ತೀರಿ. ಮಳೆ ಬರ್ತದ, ಆ ಮಳೆ ನೀರು ಬುತ್ತಿಗೆ ಇಳಿತದ, ಬುತ್ತಿ ತಿಂತಿದ್ದೀನಿ ಮಾಂಸ ತಿಂದಂಗೆ ಆಗೋದಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಈ ನುಡಿ ಹೇಳ್ತಾರ ಅವರು, ಸ್ವಾಮಿ ಉತ್ತಾರಿ ಮಳೆ ಬಂದು ಸುತ್ತಿ ಸುತ್ತಿ ಹೊಡೆವಾಗ, ಸ್ವಾಮಿ ಉತ್ತಾರ ಮಳೆ ಬಂದು ಸುತ್ತಿ ಸುತ್ತಿ ಹೊಡೆವಾಗ, ಜತ್ತಿ ಒಳಗಿನ ನೀರು ಬುತ್ತ್ಯಾಗ ಇಳಿದವಲ್ಲೋ, ಜತ್ತಿ ಒಳಗಿನ ಬುತ್ತ್ಯಾಗ ಇಳಿದವಲ್ಲೋ, ಇರವಲ್ಲ ತರವಲ್ಲ, ನಮಗೆ ಇರವಲ್ಲ ತರವಲ್ಲ, ನರ ಜನ್ಮ ಸ್ಥಿರವಲ್ಲ, ಆಡಿಕೊಳ್ಳಲು ಬೇಡಿ ಬಡವಾರ ಬದುಕು ಕತ್ತಾಳ ಬೆಳದಿಂಗಳೊಳಗ, ಕತ್ತಾಳ ಬೆಳದಿಂಗಳೊಳಗ, ಕತ್ತಾಳ ಬೆಳದಿಂಗಳೊಳಗ, ಕತ್ತಾಳ ಬೆಳದಿಂಗಳೊಳಗ, ಕತ್ತಾಳ ಬೆಳದಿಂಗಳೊಳಗ, ಒಳಗ ಕತ್ತಾಳ ಬೆಳದಿಂಗಳೊಳಗ, ಕತ್ತಾಳ ಬೆಳದಿಂಗಳೊಳಗ, ಕತ್ತಾಳ ಬೆಳದಿಂಗಳೊಳಗ, ಕತ್ತಾಳ ಬೆಳದಿಂಗಳೊಳಗ. ಹಂಗೆ ಈ ದೇವರುಗಳು ನಮ್ಮ ದೇಶದಲ್ಲಿ ಕಲ್ಲು ದೇವರು, ಮಣ್ಣು ದೇವರು, ನಾಯಿ ದೇವರು, ಎತ್ತು ದೇವರು, ಕತ್ತೆ ದೇವರು. ಆದ್ರೆ ಮನುಷ್ಯರು ಮಾತ್ರ ಮನುಷ್ಯರಲ್ಲ. ಅದಕ್ಕೆ ಆರ್ ಮಾನಸಯ್ಯ ಕವಿ ಆತನ ಹಾಡಿನಲ್ಲಿ ಕೇಳ್ತಾನ, ತಮ್ಮ ನಾವು 2 ಕಣ್ಣು 2 ಕಿವಿ 2 ಕಾಲು 2 ಕೈ ಇದ್ದವ್ರು ಮನುಷ್ಯರಾಗಿದ್ದೀವಿ, ಮತ್ತೆ ನೀವ್ಯಾರಪ್ಪ ಅಂತ ಕೇಳ್ತಾನೆ. ಅದಕ್ಕೆ ಹೆಂಡ ವಿಷ ಕೊಲ್ಲುತ್ತದ, ಅದಕ್ಕೆ ಎಲ್ಲಮ್ಮ ಅಂತ ಕರಿತೀರಿ, ನಾಯಿಗೆ ಮಲ್ಲ ಎಂತೀರಿ, ಮತ್ತೆ ನಮ್ಮನೇನು ನಾವು ಮನುಷ್ಯರಪ್ಪ ನೀವ್ಯಾರಂತ ಕೇಳ್ತಾರೆ. ಹೆಂಡಕ್ಕೆ ಎಲ್ಲಮ್ಮ ಹಾವಿಗಾದಿಶೇಷ, ನಾಯಿಗೆ ಮಲ್ಲಯ್ಯ ಅಂದುಕೊಂಡೇವಯ್ಯ, ನಾವ್ಯಾರಲೇ ತಮ್ಮ ನೀವ್ಯಾರೋ, ನೀವು ನಮ್ಮಂಗೆ ಮನುಷ್ಯರೇ, ನಾವ್ಯಾರೋ ತಮ್ಮ ನೀವ್ಯಾರೋ, ನಾವು ನಿಮ್ಮಂಗ ಮನುಷ್ಯರು, ನಾವ್ಯಾರೋ ತಮ್ಮ ನೀವ್ಯಾರೋ, ನಾವು ನಿಮ್ಮಂಗ ಮನುಷ್ಯರು. ನಾವು ನಿಮ್ಮಂಗ ಮನುಷ್ಯರಲ್ಲ, ನೀವು ನಮ್ಮಂಗ ಮನುಷ್ಯರಂತ ಹಾವು ಹೇಲು ತಿಂದೆಮ್ಮಿ ಹಾಲು ಕಡೆದು ಕಾಸಿ ಬಾಲ ಬಸವಣ್ಣಾಗ ಮೀಸಾಲ ಎಡಿ ಕಳಿಸಿ, ಬಾಲ ಬಸವಣ್ಣಾಗ ಮೀಸಾಲ ಎಡೆ ಇಟ್ಟ, ಬಾಲ ಬಸವಣ್ಣಾಗ ಮೀಸಾಲ ಎಡೆ ಇಟ್ಟ. ಹೇಲು ತಿಂದೆಮ್ಮಿ ಹಾಲು ಕರೆದು ಕಾಸಿ ಬಾಲ ಬಸವಣ್ಣಾಗ ಮೀಸಾಲ ಎಡಿ ಕಳಿಸಿ, ಬಾಲ ಬಸವಣ್ಣಾಗ ಮೀಸಾಲ ಎಡೆ ಇಟ್ಟ, ಬಾಲ ಬಸವಣ್ಣಾಗ ಮೀಸಾಲ ಎಡೆ ಇಟ್ಟ. ಹೇಲು ತಿಂದೆಮ್ಮಿ ಹಾಲು ಕರೆದು ಕಾಸಿ ಬಾಲ ಬಸವಣ್ಣಾಗ ಮೀಸಾಲ ಎಡಿ ಕಳಿಸಿ, ಬಾಲ ಬಸವಣ್ಣಾಗ ಮೀಸಾಲ ಎಡೆ ಕಳಿಸಿ, ಬಾಲ ಬಸವಣ್ಣಾಗ ಮೀಸಾಲ ಎಡೆ ಕಳಿಸಿ. ಎಮ್ಮಿ ಕೋತಿ ನಾಯಿಗೆಂತ ಪ್ರೀತಿ, ಎತ್ತು ಎಮ್ಮಿ ಕೋತಿ ನಾಯಿಗೆಂತ ಪ್ರೀತಿ, ಎತ್ತು ಎಮ್ಮಿ ಕೋತಿ ನಾಯಿಗೆಂತ ಪ್ರೀತಿ, ಗಮನಕ್ಕೆ ಮುಟ್ಟಲಿಲ್ಲ ನಿಮ್ಮದೆಂತ ಸಣ್ಣ. ನಾವ್ಯಾರು ತಮ್ಮ ನೀವ್ಯಾರೋ, ನಾವು ನಮ್ಮಂಗ ಮನುಷ್ಯರು, ನಾವ್ಯಾರು ತಮ್ಮ ನೀವ್ಯಾರೋ, ನಾವು ನಮ್ಮಂಗ ಮನುಷ್ಯರು. ಎಂಡೋದ ಎಲ್ಲಂಗ ಗಂಡರ್ನ ಬಲಿ ಕೊಟ್ಟು ಕಂಡೂಗ ಬಳೆ ಒಡೆದು ರಂಡಾದ ಲೆಕ್ಕ, ಕಂಡೂಗ ಬಳೆ ಒಡೆದು ರಂಡಾದ ಲೆಕ್ಕ, ಕಂಡಾಗ ಬಳೆ ಒಡೆದು ರಂಡಾದ ಲೆಕ್ಕ. ಎಂಡೋದ ಎಲ್ಲಂಗ ಗಂಡರ್ನ ಬಲಿ ಕೊಟ್ಟು ಕಂಡೂಗ ಬಳೆ ಒಡೆದು ರಂಡಾದ ಲೆಕ್ಕ, ಕಂಡೂಗ ಬಳೆ ಒಡೆದು ರಂಡಾದ ಲೆಕ್ಕೆಷ್ಟು, ಕಂಡೂಗ ಬಳೆ ಒಡೆದು ರಂಡಾದ ಲೆಕ್ಕೆಷ್ಟು. ದೇವ ದೇವಾನೆಂಬ ಹಾವು ಕಚ್ಚಿದಾಗ ಸಾವಿಗೆ ಈಡಾಗಿ ಸತ್ತವರ ಸಂಖ್ಯೆ, ಸಾವಿಗೆ ಈಡಾಗಿ ಸತ್ತವರ ಸಂಖ್ಯೆಷ್ಟು, ಸಾವಿಗೆ ಈಡಾಗಿ ಸತ್ತವರ ಸಂಖ್ಯೆಷ್ಟು. ನಾಯಿ ದೇವರಾಗಿ ನ್ಯಾಯ ಹೇಳುವಾಗ, ನಾಯಿ ದೇವರಾಗಿ ನ್ಯಾಯ ಹೇಳುವಾಗ, ನಾಯಿಗಿಂತ ನಾವು ಕಡೆಯಾಗಿ ಹೋದೆವು. ಯಾರೋ ತಮ್ಮ ನೀವ್ಯಾರೋ, ನಾವು ನಮ್ಮಂಗ ಮನುಷ್ಯರು, ನಾವ್ಯಾರೋ ತಮ್ಮ ನೀವ್ಯಾರೋ, ನಾವು ನಮ್ಮಂಗ ಮನುಷ್ಯರು. ಹೆಂಡಕ್ಕೆ ಎಲ್ಲಮ್ಮ ಹಾವಿಗಾದಿ ಶೇಷ, ನಾಯಿಗೆ ಮಲ್ಲಯ್ಯ ಅಂದುಕೊಂಡೇವು. ಯಾರೋ ತಮ್ಮ ನೀವ್ಯಾರೋ, ನಾವು ನಿಮ್ಮಂಗ ಮನುಷ್ಯರು, ನಾವ್ಯಾರೋ ತಮ್ಮ ನೀವ್ಯಾರೋ, ನಾವು ನಿಮ್ಮಂಗ ಮನುಷ್ಯರು. ಚಂದುಳ್ಳ ನನ್ನ
ಅಕ್ಕ ತಂಗೇರು ಹುಟ್ಟಿದ್ರೆ ದೇವರು ಕಟ್ಟಿಸ್ತೀರಿ ದೇವದಾಸಿ ಮಾಡ್ತೀರಿ ದೇವರ ಕಟ್ಟಿಸ್ತೀರಿ ದೇವದಾಸಿ ಮಾಡ್ತೀರಿ ದೇವರ ಕಟ್ಟಿಸ್ತೀರಿ ದೇವದಾಸಿ ಮಾಡ್ತೀರಿ ಚಂದುಳ್ಳ ನನ್ನಕ್ಕ ತಂಗೇರು ಹುಟ್ಟಿದ್ರೆ ದೇವರು ಕಟ್ಟಿಸ್ತೀರಿ ದೇವದಾಸಿ ಮಾಡ್ತೀರಿ ದೇವರ ಕಟ್ಟಿಸ್ತೀರಿ ದೇವದಾಸಿ ಮಾಡ್ತೀರಿ ದೇವರ ಕಟ್ಟಿಸ್ತೀರಿ ದೇವದಾಸಿ ಮಾಡ್ತೀರಿ ನಿಮ್ಮಕ್ಕ ತಂಗೇರು ಎನ್ನಲ್ಲವೇನಯ್ಯ ನಿಮ್ಮಕ್ಕ ತಂಗಿಯರು ಎನ್ನಲ್ಲವೇನಯ್ಯ ಎಲ್ಲ ಹೆಣ್ಮಕ್ಳು ಸಮನಲ್ಲವೇನಯ್ಯ ನಾವ್ಯಾರು ತಮ್ಮ ನೀವ್ಯಾರು ನಾವು ನಿಮ್ಮಂಗ ಮನುಷ್ಯರು ನಾವ್ಯಾರು ತಮ್ಮ ನೀವ್ಯಾರು ನಾವು ನಿಮ್ಮಂಗ ಮನುಷ್ಯರು ಆ ಎಂಡ ಕುಡಿದಿಲ್ಲೆಂದು ಗಿಂಡಿಲೆಂಡ ತಂದು ಕುಂಡಿಂದ ಇಡುಕೊಂಡು ಕುಡಿವಂತ ಕುಲನಿತ್ತು ಕೊಂಡಿಲ್ಲ ಇಟ್ಟಗಂಡ ಕುಡಿದಂತ ಕುಲವಿಲ್ಲ ಕೊಂಡಿಲ್ಲ ಇಟ್ಟಗಂಡು ಕುಡಿದಂತ ಕುಲವಿಲ್ಲ ಎಂಡ ಕುಡಿದಿಲ್ಲೆಂದು ಗಿಂಡಿಲೆಂಡ ತಂದು ಕುಂಡಿಂದ ಇಡುಕೊಂಡು ಕುಡಿವಂತ ಕುಲ ನಿಮ್ದು ಕುಂಡಿಂದ ಇಡುಕೊಂಡು ಕುಡಿದಂತ ಕುಲವಿಲ್ಲ ಕೊಂಡಿಂದ ಇಟ್ಟುಕೊಂಡು ಕುಡಿಯಂತ ಕುಲ ನಿಮ್ಮದು ತೊಡೆದು ತಿನ್ನಂಗಿಲ್ಲ ಸಾಲದು ಬಿಡಂಗಿಲ್ಲ ತೊಡೆದು ತಿನ್ನಂಗಿಲ್ಲ ಸಾಲ ತೊಡೆದು ತಿನ್ನಂಗಿಲ್ಲ ಸಾಲದು ಬಿಡಂಗಿಲ್ಲ ದೊಡ್ಡದು ತಿನ್ನಂಗಿಲ್ಲ ಸಾಲು ಬಿಡಂಗಿಲ್ಲ ಕೋಳಿ ತಿನ್ನಂಗಿಲ್ಲ ಮೊಟ್ಟೆ ಬಿಡಂಗಿಲ್ಲ ಕೋಳಿ ತಿನ್ನಂಗಿಲ್ಲ ಮೊಟ್ಟೆ ಬಿಡಂಗಿಲ್ಲ ಅನ್ನುವ ನಿಮ್ಮ ಜಾತಿಯ ತರದ ಮ್ಯಾಲೆ ನಾವ್ಯಾರು ತಮ್ಮ ನೀವ್ಯಾರು ನಾವು ನಮ್ಮಂಗ ಮನುಷ್ಯರು ನಾವ್ಯಾರು ತಮ್ಮ ನೀವ್ಯಾರು ನಾವು ನಮ್ಮಂಗ ಮನುಷ್ಯರು ನಾವ್ಯಾರು ತಮ್ಮ ನೀವ್ಯಾರು ನೀವು ನಮ್ಮಂಗ ಮನುಷ್ಯರು ನಾವ್ಯಾರು ತಮ್ಮ ನೀವ್ಯಾರು ನೀವು ನಮ್ಮಂಗ ಮನುಷ್ಯರು ಹಿಂಗೆ ಈಗ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡೋದಕ್ಕೆ ಹಾಡುಗಳಿಗೆ ವಿರಾಮ ಕೊಡ್ತಿದ್ದೀವಿ. ದಯವಿಟ್ಟು ಕಾರ್ಯಕ್ರಮ ಮುನ್ನಡೆಸಿ. ಮೇ ಮೇಳದ 5ನೇ ಗೋಷ್ಠಿಗೆ ತಮ್ಮೆಲ್ಲರನ್ನೂ ಕೂಡ ಸ್ವಾಗತವನ್ನು ಕೋರ್ತಾ 5ನೇ ಗೋಷ್ಠಿ ನಾವು ಮತ್ತು ನಾಳೆ